ಸರ್ ನಮಸ್ಕಾರ. ನಮಸ್ಕಾರ. ಆ, ಈಶ್ವರ್ ಮಲ್ಪೆ ಅಂತ ಹೆಸರು ಹೇಳಿದ ತಕ್ಷಣ ಒಂದಷ್ಟು ಜನಕ್ಕೆ ಆಶಾಕಿರಣ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಮೊದಲನೇ ನನ್ನ ಹೆಸರನ್ನು ನಿಮ್ಗೆ ಹೇಳ್ತೀನಿ, ಯಾಕೆಂದರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಈಶ್ವರ್ ಮಲ್ಪೆ. ಸ್ನೇಹಿತರೆ, ಯಾಕೆಂದರೆ ಇವತ್ತು ನೀವು ಹೇಳಿದ ಪ್ರಶ್ನೆಗೆ ಮಲ್ಪೆ ಅಂತ ಹೇಳಿದ ಮೇಲೆ ಮುಂಚೆ ಎಲ್ಲ ಮಲ್ಪೆ ಅಂದರೆ ಮೀನುಗಾರಿಕೆ ಬಂದರ ಅಂತ ಇತ್ತು. ಈಗ ಮಲ್ಪೆ ಅಂದರೆ ನೆನಪಾಗೋದು ನಮ್ಮ ಹೆಸರು. ಯಾಕೆಂದ್ರೆ ನಮಗೆ ಖುಷಿ ಆಗೋದು, ಯಾಕೆಂದರೆ ಈಶ್ವರ್ ಮಲ್ಪೆ ಅಂತೇಳಿ ನನಗೆ ಒಂದು ಇಲ್ಲಿ ದೊಡ್ಡ ಇನ್ಸಿಡೆಂಟ್ ಆಗಿತ್ತು. ಎಲ್ಲ ನಮ್ಮ ಹೋದ 1 ವರ್ಷ 2 ತಿಂಗಳಾಯಿತು, ಅಂಕೋಲದಲ್ಲಿ ಒಂದು ದೊಡ್ಡ ಗುಡ್ಡ ಕುಸಿತ ಆಯಿತು. ಗುಡ್ಡ ಕುಸಿತ ಆದಾಗ ಅಲ್ಲಿ ಒಂದು 11 ಜನ ನೀರಿಗೆ ಬಿದ್ದು ಅಲ್ಲಿ ಗಂಗಾವಳಿಯಲ್ಲಿ ಮೃತಪಡ್ತಾರೆ. ಅದೇ ಲ್ಯಾಂಡ್ ಸ್ಯಾಂಡ್ ಅಂತ ಹೇಳ್ತಾರಲ್ಲ, ಗುಡ್ಡ ಕುಸಿತ ಆಗಿ. ಆವಾಗ ಅಲ್ಲಿ ಆ ದೇಹ ತೆಗಿಲಿಕ್ಕೆ ನಮ್ಮ ಇಲ್ಲಿನ ಒಂದು ನೇವಿಯವರಾಗ್ಬೋದು, ಎಸ್ ಟಿ ಆರ್ ಎಫ್ ಆಗಿರ್ಬೋದು, ಎನ್ ಡಿ ಆರ್ ಎಫ್ ಆಗಿರ್ಬೋದು, ಫೈರ್ ಬ್ರಿಗೇಡ್ ಆಗಿರ್ಬೋದು, ಯಾರ ಕೈಯಲ್ಲೂ ಸಹ ಅಲ್ಲಿ 3 ಜನ ದೇಹ ತೆಗಿಲಿಕ್ಕೆ ಆಗಿಲ್ಲ. ಒಂದು ಕೇರಳದ ಟ್ರಕ್ ಡ್ರೈವರ್ ಅರ್ಜುನ್, ಮತ್ತು ಅಲ್ಲಿನ ಒಂದು ಸ್ಥಳೀಯರಾದ ಒಂದು ಲೋಕೇಶ್ ಮತ್ತು ಜಗನ್ನಾಥ್ ಅವರ ದೇಹ ತೆಗೆಯದೆ ತುಂಬ ಕಷ್ಟಪಡ್ತಾಯಿದ್ರು. ಯಾಕೆಂದರೆ ನೀರಿಗೆ ಇಳಲಿಕ್ಕೆ ಆಗಲ್ಲ. ಅವಾಗೇನಾಯಿತು, ನೀರಿಗೆ ಇಳಲಿಕ್ಕೆ ಆಗದಾಗ ಕೊನೆಯದಾಗಿ ಅವರಿಗೆ ನೆನಪಿಗೆ ಬಂದದ್ದು ನಮ್ಮ ಅಭಿಮಾನಿ ದೇವರುಗಳೆಲ್ಲ ಅವ್ರಿಗೆ ಹೇಳ್ಬಿಟ್ರು, ಎಲ್ಲ ಪೇಪರಲ್ಲೆಲ್ಲ ಹೇಳಿದ್ರು ಈಶ್ವರ್ ಮಲ್ಪೆ ಕರಿ, ಈಶ್ವರ್ ಮಲ್ಪೆಯನ್ನು. ಆವಾಗ ಅಲ್ಲಿ ನಮ್ಮ ಒಂದು ಹೆಸರು ಉಲ್ಲೇಖ ಆದಾಗ ಆ ನೀರಿನ ಹತ್ರ ಹೋದಾಗ ಅಲ್ಲಿ ಯಾರು ಮುಳುಗಿದ ಸಮಯದಲ್ಲಿ ನಾವು ಹೋಗಿ, ನಮ್ಮ ಟೀಮ್ ಹೋಗಿ ಅಲ್ಲಿ ಮುಳುಗಿತ್ತು. ಆಮೇಲೆ ನಮಗೆ ಎಲ್ಲರೂ ಸಹ ನೆನಪಾಗೋದು ಈ ಮಲ್ಪೆ ಅಂತ ನೆನಪಾಗೋದು ಈಶ್ವರ ಆ ಕೆಲಸ ಆದಮೇಲೆ. ಈಗ ಜನರನ್ನ ಈ ಥರ ರಕ್ಷಣೆ ಮಾಡಬೇಕು ಅಂತ ನಿಮ್ಮಲ್ಲಿ ಆಸಕ್ತಿ ತುಂಬಿದೆ ಯಾರು, ಅಥವಾ ನಿಮಗೆ ಬಂದಿದೆ ಆಸಕ್ತಿ ಅಂತ? ಖಂಡಿತವಾಗಿ ಇದೆ. ಯಾಕೆಂದರೆ ನನಗೀಗ ನನ್ನ ವಯಸ್ಸು ನಿಮ್ಮ ಅಂದಾಜು ಹೇಳ್ತೇನೆ. ಯಾಕೆಂದರೆ ಈಗ ನನಗೆ ನಮ್ಮ ಅಂದಾಜು ವಯಸ್ಸು ಈಗ ನನ್ನೊಂದು 50 ವರ್ಷ ಆಗ್ತಾ ಬಂದಿದೆ. ಆದರೆ ನನ್ನ ಜೀವನದಲ್ಲಿ ನನಗೆ ಕಷ್ಟ ಅಂತ ಬಂದಾಗ ಈ ನೀರಿನ ಕಡೆ ಹೋಗ್ತೀನಿ. ಯಾಕೆಂದರೆ ನನಗೆ ಸಹ ನೀವು ಹೇಳಿದ ಪ್ರಶ್ನೆಗೆ ಏನು ಉತ್ತರ, ಯಾಕೆಂದರೆ ನನ್ನ ಆಸಕ್ತಿ ಅಂದರೆ ನನಗೆ ತುಂಬ ಹೇಳ್ಬೋದು. ಯಾಕೆಂದರೆ ನನಗೆ ವಯಸ್ಸಾಯಿತು, ಈಗ 50 ಆಯಿತು. ನನ್ನ ಮದುವೆಯಾಗಿ ನನ್ನ ಜರ್ನಿ ಸಹ 25 ವರ್ಷ ಆಯಿತು. ಆದರೆ ಅಲ್ಲಿ ಹುಟ್ಟಿದ ಮಗು ಸಹ ನನ್ನದು 3 ಮಕ್ಕಳು. ಆ 3 ಮಕ್ಕಳಲ್ಲೂ ಸಹ 3 ಮಕ್ಕಳು ವಿಶೇಷಚೇತನ ಮಕ್ಕಳು. ಆದರೆ ನನಗೆ ಈ ಆಸಕ್ತಿ ಚಿಕ್ಕ ವಯಸ್ಸಿಂದ ನನಗೆ ಮಿಲಿಟ್ರಿಗೆ ಹೋಗ್ಬೇಕಂತ ಆಸೆ ಇತ್ತು. ಆದರೆ ಆ ಮಿಲಿಟ್ರಿಗೆ ಹೋಗೋ ಆಸೆ ನನಗೆ ತಣ್ಣೀರಾಯಿತು. ಯಾಕೆಂದರೆ ನನ್ನ ತಾಯಿಗೆ ಹುಷಾರಿಲ್ಲದಾಗ ನನಗೇನಾಯಿತು, ನನ್ನ ಓದು ಅರ್ಧದಲ್ಲಿ ನಿಲ್ಲಿಸಿದೆ. 8ನೇ ಕ್ಲಾಸಲ್ಲಿ ನಿಂತೋಯ್ತು. ನಿಂತೋದಾಗ ನಾನೇನು ಮಾಡಿದೆ, ನಾನು ಮಿಲಿಟ್ರಿ ಹೋಗ್ಲಿಕ್ಕೆ ಆಗಿಲ್ಲ. ಇಲ್ಲಿ ಕಡಲ ಬದಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಆ ದೋಣಿಯಲ್ಲಿ ಕೈರಂಬೋಣಿಗೆ ಅಂತ ಹೋಗಿ ಆಮೇಲೆ ಬೋಟಿಗಂತ ಹೋದೆ. ಜೀವನ ಮಾಡುವಾಗ ನನಗೆ ವಯಸ್ಸು ಒಂದು 23 ವರ್ಷ ಆಗುವಾಗ ನನಗೆ ಮದುವೆ ಮಾಡಿದರು. ಆವಾಗೇನಾಯಿತು, ಮದುವೆ ಆದ ತಕ್ಷಣ ಗೊತ್ತಿದ್ದಾಗೆ ದೇವರು ಕೊಟ್ಟದ್ದು ನನಗೆ 2 ಮಕ್ಕಳಾಯಿತು. 2 ಮಕ್ಕಳು ಹುಟ್ಟಿದ ಮೇಲೆ ಹುಟ್ಟಿದ ಮಕ್ಕಳೇ ನನಗೆ ವಿಶೇಷಚೇತನ ಮಕ್ಕಳು. 3 ಮಕ್ಕಳಿದ್ದಾರೆ. ಅದು ನನಗೆ ತುಂಬ ಬೇಸರ. ಅಂದರೆ ಆ 3 ಮಕ್ಕಳು ನಾನು ಏನು ತಪ್ಪು ಮಾಡಿದ್ರೆ ಸಹ ಈ ಮಕ್ಕಳು ವಿಶೇಷಚೇತನ ಆಯಿತು. ನನಗೆ ಗೊತ್ತಿರೋದೊಂದು ಈಜು. ಆ ಈಜಿನಿಂದ ಎಲ್ಲರಾದ್ರೂ ಒಂದು ರಕ್ಷಣೆ ಮಾಡಬೇಕು, ಅಥವಾ ಯಾರಾದರೂ ನೀರಿಗೆ ಬಿದ್ದರೆ ದೇಹ ತೆಗಿಬೇಕಂತ ಆಸೆ ಆಯಿತು. ಯಾಕೆಂದರೆ ಮಿಲಿಟ್ರಿ ಹೋಗಿ ಸಮಾಜ ಸೇವೆ ಅಂದರೆ ಎಲ್ಲ ಬರ್ತದೆ. ನಾವು ನಮ್ಮ ಗಡಿ ಪ್ರದೇಶಕ್ಕೆ ಹೋಗಿ ನಾವು ಯುದ್ಧ ಮಾಡಬೇಕಂತಿಲ್ಲ. ನಮ್ಮ ಮನೆ ಹತ್ರ ಸಾಮಾಜಿಕವಾಗಿ ಸಮಾಜದಲ್ಲಿ ಏನಾದರೂ ಚಿಕ್ಕ ಪುಟ್ಟ ಕೆಲಸ ಮಾಡಿ ಈ ಒಂದು ಆಸೆ ಬಂತು. ಅದೇ ರೀತಿ ಆ ಕೆಲಸವನ್ನು ಮಾಡ್ತಾ ಇದ್ದೇನೆ. ನನ್ನ ಮಕ್ಕಳು ಹುಷಾರಿಲ್ಲ, ಆ ಪುಣ್ಯದ ಫಲದಿಂದ ಸಹ ಮಕ್ಕಳು ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಸಮಾಜ ಸೇವೆಗೆ ನಾನು ಒಟ್ಟಿಗೆ ಇಡ್ದೆ. ಸರ್, ಖಂಡಿತವಾಗಿ ನಿಮ್ಮ ಮಕ್ಕಳು ಒಳ್ಳೇದಾಗಲಿ ಅಂತ ನಾವೆಲ್ಲರೂ ಕೂಡ ಬಯಸ್ತೀವಿ. ಸರ್, ಈಗ ನಿಮ್ಮ ಕಣ್ಮುಂದೆ ಎಷ್ಟೋ ಜೀವ ಹೋಗಿರೋದು ನೀವು ಕೂಡ ನೋಡಿರ್ತೀರಾ. ಈ ಜೀವನ ಅಂದರೆ ಏನು ನಿಮ್ಮ ಪ್ರಕಾರ? ನನ್ನ ಒಂದು ಲೈಫ್ನಲ್ಲಿ ತುಂಬ ಜೀವನ ಅಂದರೆ ತುಂಬ ಬೇಸರ ಆಗ್ತದೆ. ಈಗ ಸಹ ನಮಗೆ ಕಾಲ್ ಬರ್ತದೆ. ಈಗ ಒಂದು ಬೆಳಿಗ್ಗೆ ಒಂದು 2-3 ಕಾಲ್ ಬರ್ತದೆ. ಏನಂದರೆ, ಕೆಲವು ಮಕ್ಕಳಿಗೆ ಓದಿಸ್ಲಿಕ್ಕೆ ಆಗೋದಿಲ್ಲ ಅಂತ ತಾಯಿ ಫೋನ್ ಮಾಡ್ತಾರೆ. ಕೆಲವು ಮಕ್ಕಳಲ್ಲಿ ತಾಯಿಯಂದ್ರು ಫೋನ್ ಮಾಡ್ತಾರೆ, ನಮ್ಮ ಗಂಡ ತೀರಿ ಹೋಗಿದ್ದಾರೆ, ನಮಗೆ ಸಾಲ ಇದೆ, ಮನೆಯಿಂದ ಸ್ವಲ್ಪ ಸಾಲ ಮಾಡಿದ್ದುಂಟು, ಅದು ಹಣ ಬೇಕಂತ ಕೇಳ್ತಾರೆ. ಆವಾಗ ನಾವು ಏನಂತ ಹೇಳೋದು, ಕೆಲವು ಎಜುಕೇಷನ್ ಅಂತ ಕೊಡೋದು, ಸಾಲಕ್ಕಂತ ಕೊಡೋದು, ಏನಂತ ಕೇಳೋದು. ಅದಕ್ಕೆ ನಾವು ಒಂದು ಮನೆಗೆ ಹೇಳಿದ್ದೀನಿ, ನಿಮಗೆ ಊಟಕ್ಕೆ ಅನ್ನ ಇಲ್ಲದ್ರೆ ಪರವಾಗಿಲ್ಲ, 3 ತಿಂಗಳದ್ದು ನಾವು ರೇಷನ್ ಕೊಡ್ತೇವೆ. ಸಾಲಕ್ಕೆ ಬೇಕಾದರೆ ನಿಮಗೆ ಯಾರಾದರೂ ಡೋನರ್ ಇದೆ ಅವರನ್ನು ಮುಖಾಂತರ ಮಾಡಿ ಕೊಡ್ತೇವೆ ಅಂತ ಹೇಳ್ತೇವೆ. ದಿನ ಇಡೀ ಅಂಥ ಕಾಲ್ಗಳು ಬರ್ತದೆ. ಆದರೆ ನಾನು ಜನಗಳಿಗೆ ಹೇಳೋದಿಷ್ಟೇ, ನನ್ನ ಮಕ್ಕಳು ಸಹ 3 ಜನ ವಿಶೇಷಚೇತನ ಮಕ್ಕಳು. ಆ 3 ಮಕ್ಕಳು ಇಟ್ಕೊಂಡು ನಾನು ಜೀವನ ಮಾಡಿಲ್ವಾ? ನಾನೀಗ ಇಲ್ವಾ? ಅದೇ ಥರ ನೀವು ಸಹ ಕಷ್ಟ ಬಂದಾಗ ನೀವು ಯಾರು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು. ಕಷ್ಟ ಬಂದಾಗ ಇದ್ದು ಜಯಿಸ್ಕೊಳ್ಬೇಕು. ನಮಗೇನು ನಮ್ಮಿಂದ ಕೈಯಲ್ಲಿ ಆಗ್ತದೆ, ನಮ್ಮ ಕೈಯಿಂದ ಅದು ಕೆಲಸವನ್ನು ಮಾಡಬೇಕು. ಅಥವಾ ಯಾರಾದರೂ ಡೋನರ್ ಇದ್ದರೆ ಅವರ ಮುಖಾಂತರ ಆದರೂ ಇದ್ದು ನಾವು ನಮ್ಮ ಮನೆ ಅಥವಾ
ಮಕ್ಕಳನ್ನು ಓದಿಸುವ ಒಂದು ಕೆಲಸವನ್ನು ಮಾಡಬೇಕು. ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ, ಇದ್ದು ಜಯಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಇತ್ತೀಚಿನ ದಿನಗಳು ಏನಾಗ್ತಿದೆ, ಮೊನ್ನೆ ನಿಮ್ಗೊಂದು ಇನ್ಸಿಡೆಂಟ್ ನೋಡಿರ್ಬೋದು ಕುಣಿಗಲ್ನಲ್ಲಿ. ಹಾಂ, ಈ ರೀತಿ ಕರೆಗಳು ಬಂದಾಗ ಹೋಗಿ ನೀವು ಕಷ್ಟಪಟ್ಟು ಹುಡುಕಿರ್ತೀರಾ, ಆದರೆ ಅದು ಪ್ರಯೋಜನ ಇಲ್ಲ ಅಂತ ನಿಮ್ಮ ಮನಸ್ಸಿಗೆ ಎಷ್ಟು ಬೇಸರ ಆಗ್ಬೋದು, ಅಥವಾ ಈ ಥರ ಕರೆಗಳು ಬಂದಾಗ ನೆಗ್ಲೆಕ್ಟ್ ಮಾಡಬೇಕು ಅಂತ ಯಾವತ್ತೂ ಅನಿಸುತ್ತಾ? ಖಂಡಿತವಾಗಿ ಸರ್. ಮೊನ್ನೆ ನೀವು ಎಲ್ರಿಗೂ ಈ ನಮ್ಮ ರಾಜ್ಯವನ್ನೇ ತಳ್ಳನಿಸ್ಬಿಟ್ಟಿದೆ ಮೊನ್ನೆ ಆ ಕುಣಿಗಲ್ ವಿಷಯದಲ್ಲಿ. ಹೌದು. ನಾವು ಸಹ ಹೋಗಿ ಆ ಹೆಣ್ಣು ಮಗಳಿಗೋಸ್ಕರ, ಹೆಣ್ಣು ಮಗಳಂದರೆ ನಮಗೆ ದೇವ್ರ ಸಾಮಾನು, ಒಂದು ಮಾತೆ ಆ ಥರ ಆ ನೆನಪಲ್ಲಿ ನಾವು ಹೋಗಿದ್ದೇವೆ. ರಾತ್ರಿ 10 ಗಂಟೆಗೆ ಅಲ್ಲಿ ಹೋಗಿ ರಾತ್ರಿ ಮುಳುಗಿದ್ದೇವೆ. ಮುಳುಗಿ 1-1.5 ಗಂಟೆ ಹುಡುಕಿ ಆ ತಾಯಿಯನ್ನು ಸಿಕ್ಕಿಲ್ಲ. ಅಲ್ಲಿ ಅಂದಾಜಾಯಿತು ಇದೇನೋ, ನಾನು ಸಹ ಹೇಳಿದೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಸಹ ಇದೇನೋ ಪ್ರೀ ಪ್ಲಾನ್ ಮಾಡಿರ್ಬೇಕು. ಯಾಕೆಂದ್ರೆ ನಮಗೆ ಇಂಥ ಕೇಸ್ಗಳು ತುಂಬಾ ಬಂದಿದೆ ಅದಕ್ಕಿಂತ ಮುಂಚೆನೆ. ಉದಾಹರಣೆಗಾಗಿ ಆ ತಾಯಿ ಮಾಡಿದ ತರನೇ ನಮ್ಮ ಇಲ್ಲಿ ಮಲ್ಪೆಯಲ್ಲಿ ಸಹ ಒಂದು ದೂರದ ಊರಿಂದ ದುಡ್ಲಿಕ್ಕೆ ಬಂದವರು ಸಹ ಅದೇ ರೀತಿ ಮಾಡಿದ್ದಾರೆ. ಏನಂದ್ರೆ ಒಂದು ಬೈಕ್ ತಗೊಂಡು ಹೋಗಿ ಒಂದು ಸೇತುವೆಗೆ ಗುದ್ದಿ, ಆ ಗುದ್ದಿ ಬೈಕನ್ನೆಲ್ಲ ಹೊಡಿಯಾದ್ಮೇಲೆ ಅಲ್ಲಿ ತುಂಬಾ ರಕ್ತದ ಕಲೆಗಳಿತ್ತು. ಏನಾಯ್ತು ಆಗ ನಮ್ಮ ಅಂದಾಜು ಪ್ರಕಾರ, ಅಲ್ಲೊಂದು ಮೊಬೈಲ್ ಇದೆ, ಬೈಕ್ ಇದೆ, ರಕ್ತ ಫುಲ್ ಇದೆ. ನಮ್ಮ ಅಂದಾಜು ಆ ದಿಕ್ಕಿಯಾಗಿ ನೀರಿಗೆ ಬಿದ್ದಿದ್ದನ್ನು ನೆನೆಸ್ಕೊಂಡಿದ್ದೇವೆ. ಯಾಕಮ್ಮ ಮೃತಪಟ್ಟ ಇರ್ಬೇಕು. ನಮಗೆ ಕರೆ ಬಂತು, ನಾವು ಹೋಗಿ ನೀರು ಆಳದಲ್ಲಿ ಸ್ಕೂಬಾ ಡೈವಿಂಗ್ ಹಾಕಿ ಸೇತುವೆ ಅಡಿಯಲ್ಲಿ ಹುಡುಕಿದ್ದೇವೆ. ಹುಡುಕಿದಾಗ ದೇಹ ಇಲ್ಲ. ನಮಗೆ ಸಹ ಡೌಟ್ ಬಂದು, ಏನಾಯ್ತಪ್ಪ ಇಲ್ಲಿ ಇಷ್ಟು ರಕ್ತ ಇದೆ, ಬೈಕ್ ಇದೆ, ಜನ ಇಲ್ಲ ಅಂತ ಹೇಳಿದ್ರೆ. ಹಾಗಾದ್ರೆ ಎಲ್ಲ ಆಸ್ಪತ್ರೆ, ಎಲ್ಲ ಸ್ಥಳೀಯ ಆಸ್ಪತ್ರೆಗೆ ನೋಡಿದಾಗ ಎಲ್ಲೂ ಅಡ್ಮಿಟ್ ಆಗಿಲ್ಲ. ಆಮೇಲೆ ಮರುದಿವಸ ನಮ್ಗೆ ಪೊಲೀಸ್ನವರು ಎಷ್ಟು ಹುಷಾರಾಗಿದ್ದಾರೆ ನೋಡಿ. ಪೊಲೀಸ್ನವರು ಆ ಮೊಬೈಲನ್ನು ಟ್ರ್ಯಾಕ್ ಮಾಡುವಾಗ ಆ ಮೊಬೈಲ್ಗೆ ಒಂದು ಮೆಸೇಜ್ ಬರ್ತದೆ. ಅಲ್ಲಿ ಇದ್ದವನು ಯಾರು ನೀರಿಗೆ ಬಿದ್ದಿದ್ದಾನೆ ಆ ವ್ಯಕ್ತಿಯ ಕಡೆಯಿಂದ 10,000 ರೂಪಾಯಿ ಡ್ರಾ ಆಗಿದೆ. ಆವಾಗ ಪೊಲೀಸ್ ಇಲಾಖೆಗೆ ಗೊತ್ತಾಯ್ತು ಇದನ್ನು ಪ್ರೀ ಪ್ಲಾನ್ ಮಾಡಿರ್ಬೇಕಂತ. ಆವಾಗ ಗೊತ್ತಾದ್ಮೇಲೆ ಅವನು ಎಲ್ಲಿದ್ದಂತ ಹುಡುಕುವಾಗ ಅವನು ದಾವಣಗೆರೆಯಲ್ಲಿ, ಅವನಿಗೆ 2 ಮದುವೆ ಆಗಿತ್ತು. ಆಗ್ಲಿ ಏನೇ ಆಗ್ಲಿ, ಆದ್ರೆ ನಮ್ಗೆ ನೋಡಿ ಎಷ್ಟು ಕಷ್ಟ ಆಯ್ತು. ಅಲ್ಲಿ ರಕ್ತ ಎಲ್ಲಿದ್ ಬಂತು ಅಂತ ನೋಡುವಾಗ ಅವನು ಹಿಡಿದು ವಿಚಾರ ಮಾಡುವಾಗ ಆ ಬೈಕ್ ಹತ್ರ, ಸೇತುವೆ ಹತ್ರ 2-3 kg ದೊಡ್ಡ ಕೋಳಿ ತಗೊಂಡು ಬಂದು ಕೋಳಿ ರಕ್ತ ಎಲ್ಲ ಆರಿಸಿ ಇಟ್ಟಿದ್ದಾನೆ ಅಲ್ಲಿ. ಎಂತೆಲ್ಲ ಪ್ರೀ ಪ್ಲಾನ್ ಮಾಡಿದ್ದಾರೆ ನೋಡಿ. ಅದೇ ತರ ಇದು ಮೊನ್ನೆ ನಮ್ಮ ಕುಣಿಗಲ್ ವಿಷಯನೂ ಹಾಗೆ ನೋಡಿ. ಆ ತಾಯಿ, ನಾವು ಹೆಣ್ಣು ಮಗಳಂದ್ರೆ ದೇವರ ಸಮಾನ ಒಂದು ಮಾತೆ ಅಂತ ಒಂದು ನಿರೂಪಣೆ ಮಾಡಿದ್ದೇವೆ. ಅಂತ ತಾಯಿ ಸಹ ಮೊನ್ನೆ ಈ ತರ ಮಾಡಿ ತನ್ನ ಬಟ್ಟೆ ಬರೆಯನ್ನು ಅಲ್ಲಿ ದಿಕ್ಕು ತಪ್ಪಿಸಿದ್ದಾರೆ. ಯಾಕೆಂದ್ರೆ ಇದೊಂದು ನಾನು ನೋಡಿದಾಗೆ, ನಾ ಒಂದು ಸಿನಿಮಾ ನೋಡಿದ್ದೇನೆ ರವಿಚಂದ್ರ ಅವ್ರದ್ದು, ದೃಶ್ಯ ಸಿನಿಮಾ. ಆ ಸಿನಿಮಾದ ಒಂದು ಇದನ್ನು ನೋಡ್ಕೊಂಡು ಕೆಲವರೆಲ್ಲ ತಪ್ತಾ ಇದ್ದಾರೆ. ಅವರೊಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಆದ್ರೆ ಇದನ್ನೆಲ್ಲ ತಮ್ಮ ತಪ್ಪು ಅಭಿಪ್ರಾಯಕ್ಕೋಸ್ಕರ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಈ ರೀತಿ ಮಾಡಿದಾಗ ಅಲ್ಲಿ ಹೋಗಿ ನಿಮ್ಗೂ ಎಷ್ಟು ಬೇಜಾರಾಗ್ಬೋದಲ್ಲ? ತುಂಬಾ ಬೇಸರ ಆಗೋ ಸಂಗತಿ ಇದೆ ಸರ್. ಇದೇ ರೀತಿ ನಮ್ಗೆ ತುಂಬಾ ಇನ್ಸಿಡೆಂಟ್ ಎಲ್ಲ ಆಗಿದೆ. ಆದ್ರೆ ನಮ್ಗೆ ಅಲ್ಲಿ ಹುಡುಕಿ ಅವ್ರು ಈ ತರ ಆದಾಗ ನಮ್ಗೆ ಬೇರೆ ಯಾರಾದ್ರೂ ಬಿದ್ರೆ ಸಹ ಮತ್ತೊಂದ್ಸಲ ಹೋಗ್ಲಿಕ್ಕೆ ನಮ್ಗೆ ಹಿಂದೆ ಮುಂದೆ ನೋಡ್ತೇವೆ. ಯಾಕೆಂದ್ರೆ ಪಾಪ ಯಾರೋ ಆಕಸ್ಮಿಕವಾಗಿ ಬಿದ್ದಿರ್ಬೋದು, ಅವ್ರ ದೇಹ ಹುಡುಕುವಾಗ ತಾಯಿ ಇದ್ದಿರ್ಬೋದು, ಅಲ್ಲ ಕುಟುಂಬದವರು. ಮೊನ್ನೆ ಸಹ ನೋಡಿ ಎಷ್ಟು ಅಳ್ತಾ ಇದ್ದಾರೆ ಆ ಮನೆಯವರೆಲ್ಲ. ನಾನ್ ಸಹ ಮೊದ್ಲಂಗೆ ಹೇಳ್ತೇನೆ, ಹೋಗುವಾಗ್ಲೇ ಅವ್ರೆಲ್ಲಾದ್ರೂ ಬದುಕಿರ್ಲಿ, ಜೀವಂತವಾಗಿ ಇರ್ಲಿ ಅಂತ ಹೇಳಿ ಮೊದ್ಲೇ ನಾನು ಒಂದು ಮೆಸೇಜ್ ಹಾಕ್ತೀನಿ ಎಲ್ರಿಗೂ ಸಹ. ನಾ ಮೊದ್ಲೇ ನಮ್ಮ ಯುವ ಜನತೆಗೆ ಆಗ್ಲಿ, ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಬಂಧುಗಳಿಗೆ ಸಹ, ಏನೇ ಕಷ್ಟ ಬರ್ಲಿ, ಏನೇ ಆಗ್ಲಿ, ಯಾರು ಆತ್ಮಹತ್ಯೆ ಇಂಥದ್ದೊಂದು ಫೇಕ್ ಆಗಿ ಯಾರು ಮಾಡಬೇಡಿ. ಆ ಫೈರ್ ಬ್ರಿಗೇಡ್ನವರು, ಪೊಲೀಸ್ ಸಿಬ್ಬಂದಿಗಳು ಎಲ್ಲ ಹುಡುಕಿ ಸಾಕಾಗ್ತದೆ. ನಿಮ್ಗೆ ಹೋಗ್ಲಿಕ್ಕಿತ್ತ ಏನು ಲೆಟ್ರ್ ಬರ್ದು ಇಡುದಪ್ಪ, ಲೆಟ್ರ್ ಬರೆದಿಟ್ಟು ಹೋಗುದು. ಇದೇ ಮೆಸೇಜ್ ನಾನು ಹೇಳಿದಂತೇಳಿ ನಾಳೆ ಯಾರು ಮಾಡಬೇಡಿ. ಇದು ಕೆಲವರು ಈಶ್ವರ್ ಮಾಲ್ಪೆ ಅವರು ಹೇಳಿದ್ದಾರೆ, ಲೆಟ್ರ್ ಬರೆದು ಇಡ್ಲಿ ಅಂತ ಹೇಳಿ. ದಯವಿಟ್ಟು ತಪ್ಪು ಮಾಡಬೇಡಿ. ಯಾಕೆಂದ್ರೆ ಸಮಾಜ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡಬೇಡಿ. ಖಂಡಿತ ಸಮಾಜದ ದಿಕ್ಕು ತಪ್ಪಿಸುವ ಒಂದು ಇದನ್ನು ಮಾಡಬೇಡಿ. ಯಾಕೆಂದ್ರೆ ನಾವು ಇದ್ದು ಜಯಿಸ್ಕೊಳ್ಬೇಕು. ನಮ್ಮ ಹೆಂಡತಿ ಇದ್ದಾರೆ, ತಾಯಿ ಇದ್ದಾರೆ, ಬಂಧು ಬಳಗ ಇದ್ದಾರೆ, ಮಕ್ಕಳಿದ್ದಾರೆ. ಅದರಿಂದ ಅವರಿಗೋಸ್ಕರ ಆದ್ರೂ ಇರ್ಬೇಕಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ದೊಡ್ಡ ಒಂದು ಮೇಧಾವಿ ಅಂತ ಹೇಳುದಲ್ಲ, ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ನೀವು ಮಾಡೋ ಕೆಲಸ ದೇವ್ರ ಕೆಲಸ ಆದ್ರೂ ನಿಮಗೆ ಈ ರೀತಿ ಕಣ್ಮುಂದೆ ಘಟನೆ ನೋಡಿದಾಗ ಏನು ಅನ್ಸುತ್ತೆ ಸರ್? ಅಂದ್ರೆ ನಿಮಗೆ ಭಯ ಆಗಲ್ವಾ? ಈ ಮುಳುಗೋಗಿರೋ ಹೆಣಗಳು ನೋಡಿರ್ಬೋದು, ಮತ್ತೆ ಈ ಥರ ನೋಡಿದಾಗ ನಿಮ್ಗೇನು ಭಯ ಅನ್ಸಲ್ವಾ ಅದನ್ನು ನೋಡಿದಾಗ? ಖಂಡಿತವಾಗಿ ನೀವು ಹೇಳಿದಾಗ ಒಂದೊಂದು ಸಲ ಈ ದೇಹ ತೆಗೆಯುವುದಂದ್ರೆ ಹೇಳಿದ್ರೆ ನನಗೆ ಒಂದು ದೇವರಿಗೆ ಸಮಾನ. ಯಾಕೆಂದ್ರೆ ಆ ನಾವು ಹೋದಾಗ ಅಲ್ಲಿ ಮನೆಯವರು ತುಂಬಾ ಅಳ್ತಾ ಇರ್ತಾರೆ, ದುಃಖದಲ್ಲಿ ಇರ್ತಾರೆ. ನಾನು ಅವ್ರಿಗೆ ನನ್ನಿಂದ ಆದ ಒಂದು ಸಾಂತ್ವನ ಹೇಳ್ಬೇಕು, ಕಷ್ಟಕ್ಕೆ ಒಂದು ನಾನು ಅವ್ರಿಗೆ ದುಃಖಕ್ಕೆ ಭಾಗಿಯಾಗಬೇಕೇನಾದ್ರು ಸಮಾಧಾನ ಹೇಳ್ಬೇಕು. ಆದಾಗ ಅಲ್ಲಿ ಹೋದಾಗ ಹೆಣ್ಮಗಳಾಗಿರ್ಲಿ, ಚಿಕ್ಕ ಮಕ್ಕಳಾಗಿರಲಿ, ಅಥವಾ ದೊಡ್ಡವರು ಯಾರಾದ್ರೂ ಆಗಲಿ, ಆದಾಗ ನಾನು ನೀರು ಅಡಿಗೆ ಹೋದಾಗ ಒಂದು ಸಲ ನಾನು ನೀರಲ್ಲಿ ಹೋಗೋದಕ್ಕೆ ಮುಂಚೆ ನಾನು ಅಲ್ಲಿರುವ ಗ್ರಾಮ ದೇವರನ್ನು ಕೇಳ್ತೇನೆ, ಇಲ್ಲಿನ ಗ್ರಾಮ ದೇವರ ಯಾವುದು ಅಂತ. ಮೊದಲು ಆ ಗ್ರಾಮ ದೇವರಿಗೆ ನಾನು ಕೈ ಮುಗಿತೀನಿ. ಆಮೇಲೆ ಹಿರಿಯರಿಗೆ, ಯಾರು ಹಿರಿಯರಿದ್ದಾರೆ ಅಲ್ಲಿ, ಮತ್ತೆ ನಮ್ಗೆ ಒಂದು ಗುರುಗಳಿದ್ದಾರೆ, ಅವರನ್ನು ಒಂದ್ಸಲ ನೆನ್ಕೊಳ್ತೀನಿ. ಅದರಿಂದ ಆ ಕೆಳಗೆ ಹೋದಾಗ ಆ ದೇಹ ನೋಡುವಾಗ ಮೊದಲು ನಾನು ಅದನ್ನು ದೇವರ ರೂಪದಲ್ಲಿ ನೋಡ್ತೇನೆ. ಹೆಣ್ಣಾದ್ರೆ ಹೆಣ್ಣುಮಗಳಾದ್ರೂ ಸಹ ಒಂದು ತಾಯಿ ರೂಪ,
ಒಂದು ಹುಡುಗನಾದರೂ ಸಹ ಅದು ದೇವರ ರೂಪ ಅಂತ ಹೇಳಿ ನಾನು ನೆನೆಸ್ಕೊಂಡು ದೇವರ ರೂಪ ಅಂತ ಹೇಳಿ ನಾನು ಹುಡುಕ್ಲಿಕ್ಕೆ ಹೋಗ್ತೀನಿ. ಆದರೆ ನನಗೆ ಎಲ್ಲೂ ಹೋದ್ರೂ ಸಹ ಜಯ ಸಿಕ್ಕಿದೆ. ಆದರೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ 1-2 ಇರ್ಬೋದು ಅಷ್ಟೇ, ಯಾಕೆಂದರೆ ಅವರು ದೂರ ಹೋಗಿರ್ಬೋದು 2 ಕಿಲೋಮೀಟರ್ ಅಡಿಯಿಂದ, ಅಂಥದ್ದೆಲ್ಲ ಸಿಕ್ಕಿಲ್ಲ. ಇದರಿಂದ ನನಗೆ ಒಂದು ಆಶೀರ್ವಾದ ಅಂದರೆ ಇಡೀ ನಮ್ಮ ಕರ್ನಾಟಕದ ಜನತೆ. ಯಾಕೆಂದರೆ ಈಶ್ವರ್ ಮಲ್ಪೆ ಅಂತ ಈಗ ನೀವು ನೋಡಿರ್ಬೋದು, ಈಗ ಇಲ್ಲಿ ಸ್ನೇಹಿತರೆಲ್ಲ ಬಂದಾಗ ನನಗೆ ಎಲ್ಲೂ ಹೋದ್ರೂ ಸಹ ಈಶ್ವರ್ ಮಲ್ಪೆಗೆ ಒಳ್ಳೇದಾಗಲಿ ಅಂತ ಹೇಳುವವರು ಇರೋದು, ಈಶ್ವರ್ ಮಲ್ಪೆಗೆ ಕೆಟ್ಟದಾಗಲಿ ಅಂತ ಯಾರು ಹೇಳೋದಿಲ್ಲ. ಅದರಿಂದ ಅವರ ಆಶೀರ್ವಾದದಿಂದ ನನಗೆ ಕರ್ನಾಟಕ ಜನತೆ, ಅದರಿಂದ ನಾನು ಇಷ್ಟ ತನಕ ಎಲ್ಲಿ ಹೋದಾಗ ಸಹ ದೇವರ ದಯದಿಂದ ಆ ದೇಹಗಳು ಸಿಗ್ತದೆ. ಮತ್ತೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಏನಂದರೆ ನಮಗೆ ಸಮುದ್ರ ಉಂಟು, ನೀರುಂಟು, ಬೆಂಕಿ ಉಂಟು, ಗಾಳಿ ಉಂಟು, ಯಾವುದ್ರದ ವಿರುದ್ಧವಾಗಿ ಯಾರು ಹೋಗಬಾರ್ದು. ಈಗ ಪ್ರಕೃತಿ ನೋಡಿ, ಪ್ರಕೃತಿ ಚೆನ್ನಾಗಿರ್ತದೆ. ಈಗ ನೀರಲ್ಲಿ ನಮಗೆ ಪ್ರಕೃತಿ ಸಮುದ್ರ ಚೆನ್ನಾಗಿ ತೋರ್ತಾ ಉಂಟು, ಎಂತ ಒಂದು ಒಳ್ಳೆದಾಗಿ ನಮಗೆ ಮನಸ್ಸು ಹೊರೆಗೊಂಡು ಎಷ್ಟೋ ಜನ ಏನ್ ಮಾಡ್ತಾರೆ, ಆ ಪ್ರಕೃತಿ ವಿರುದ್ಧವಾಗಿ ಮುಂದೆ 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 ಹೋಗ್ತಾರೆ. ಮುಂದೆ ಹೋದಾಗ ಅಲೆಗಳು ಎಳ್ಕೊಂಡು ಹಿಂದೆ ಹೋಗ್ತದೆ, ಆವಾಗ ಇಲ್ಲಿ ಮರಣ ಪಡ್ತಾರೆ. ಅದೇ ರೀತಿ ಬೆಂಕಿ ಮುಂದೆ ನಾವು ಯಾರು ಸರಸಾಡಬಾರ್ದು ಅಂತ ಹೇಳ್ತಾರೆ. ಅದೇ ರೀತಿ ಬೆಂಕಿದ್ದ ನಾವು ಎಲ್ಲಾದ್ರೂ ಬೆಂಕಿ ಹಿಡಿದ್ರೆ ನಾವು ಅಲ್ಲ ನೀರು ಹಾಕಿ ದೂರದಿಂದ ಇದು ಮಾಡಬೇಕು. ಅದ್ರ ಒಳಗಡೆ ಹೋದ್ರೆ ಅವರು ಬೂದಿ ಆಗೋದು ಗ್ಯಾರಂಟಿ. ಅದೇ ರೀತಿ ಗಾಳಿ ಆಗ್ಲಿ ಎಲ್ಲರೂ ಸಹ ಪ್ರಕೃತಿ ವಿರುದ್ಧವಾಗಿ ಯಾರು ಹೋಗ್ಬಾರ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕುಟುಂಬದ ಬಗ್ಗೆ ಖಾಸಗಿ ವಾಹಿನಿಯಲ್ಲಿ ನೋಡಿದ್ವಿ. ಈ ರೀತಿ ಇದ್ದಾಗ ನಿಮಗೆ ಹೇಗೆ ಆಸಕ್ತಿ ಮತ್ತು ಧೈರ್ಯ ಬರುತ್ತೆ ನಿಮ್ಮ ಮಕ್ಕಳು ನೋಡಿ? ಅಂದರೆ ಇವಾಗ ಕೆಲವರು ಏನು ಅನ್ಕೋತಾರೆ, ನಮ್ಗೆ ಮಕ್ಕಳು ಈ ಥರ ಇದ್ದಾರಲ್ಲಪ್ಪ, ನಾನು ಹೇಗೆ ಇದು ಮಾಡಲಿ ಅಂತ ಕೆಲವರು ಅನ್ಕೋತಾರೆ. ಸೊ ನಿಮ್ಗೆ ಏನು ಧೈರ್ಯ ಬರುತ್ತೆ ಸರ್? ನಿಮ್ಮ ಮಕ್ಕಳೇ ನಿಮ್ಮ ಶಕ್ತಿನ ಅಥವಾ ಹೇಗೆ? ನೋಡಿ, ಖಂಡಿತವಾಗಿಯೂ ಈ ಧೈರ್ಯ ಹೇಗೆಂದರೆ, ಎಲ್ಲ ಅಲ್ಲಿ ನಾವು ಹೋಗುವಾಗ ಎಷ್ಟೋ ಜನ ಕೈ ಕಾಲು ಇಲ್ಲದವರು ಸಹ ಒಂದು ಎಳ್ನೀರು ಕೊಚ್ಕೊಂಡು ಸ್ವಾವಲಂಬಿ ಜೀವನ ಮಾಡೋದು ನಾನು ನೋಡಿದ್ದೀನಿ. ಕೆಲವರು ಒಂದು ಕೈ ಇದ್ಕೊಂಡು ಒಂದು ಕಾಲು ಇಲ್ಲದವರು ಸಹ ಏನೋ ಆಟೋ ರಿಕ್ಷಾ ಮಾಡ್ಕೊಂಡು ಬಿಡುವವರು ಸಹ ನೋಡಿದ್ದೀನಿ. ತುಂಬ ಜನ ಕಷ್ಟದಲ್ಲಿದ್ದವ್ರು ನಾನು ನೋಡಿದ್ದೀನಿ ಕಣ್ಣಾರೆ. ಯಾಕೆಂದ್ರೆ ಅವರೇ ಮಾಡ್ತಿದ್ದಾರೆ. ಅದ್ರಲ್ಲಿ ನನ್ನ 3 ಮಕ್ಕಳು ಯಾವ ಲೆಕ್ಕ? ಅದು ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ 3 ಮಕ್ಕಳನ್ನು ತುಂಬ ನೋಡೋದು ನನ್ನ ಹೆಂಡತಿ. ಅವಳು ದೇವರಿಗೆ ಸಮಾನ ಅಂತ ಹೇಳ್ತೀನಿ. ಯಾಕೆಂದರೆ ಅವಳು ಆ 3 ಮಕ್ಕಳನ್ನು ಸಾಕಲಿಕ್ಕೆ ತುಂಬ ಕಷ್ಟಪಡ್ತಾಳೆ. ಯಾಕೆಂದರೆ ನಾನು ಮನೆಯಲ್ಲಿ ಮಾತ್ರ ನೋಡ್ತೇನೆ. ಮನೆಯಲ್ಲಿ ಬಿಟ್ಟು ನಾನು ಹೊರಗಡೆ ಕೇಸಿಗೆ ಹೋದಾಗ ಆ ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಯಾಕೆಂದರೆ ನಾನು ಡ್ರೈವಿಂಗ್ ಮಾಡ್ಕೊಂಡು ಹೋಗ ಮನೆಯಲ್ಲೇ ಬಿಡ್ತೇನೆ. ಹೊರಗಡೆ ಹೋದಾಗ ಹೊರ ಜಗತ್ತಲ್ಲಿ ಯಾರಿಗೆ ಏನಾದ ಅದರಲ್ಲಿ ಇರ್ತೀನಿ. ಅದರಿಂದ ನಾನು ಸ್ವಲ್ಪ ಹೊರಗಡೆ ಹೋದಾಗ ಮೈಂಡ್ ಡೈವರ್ಟ್ ಆಗಿ ಅವರ ಕೆಲಸದ ಮೇಲೆ ಕೇಸ್ ಮೇಲೆ ಇರ್ತೀನಿ. ಆದರೆ ಆ ಮನೆಯಲ್ಲಿ ನನ್ನ 3 ಮಕ್ಕಳನ್ನು ನೋಡೋಕೆ ಒಂದು ಸಲ ಬೇಸರ ಆಗ್ತದೆ. ಯಾಕೆಂದರೆ ಆ ಮಕ್ಕಳು ಅಳ್ತಾ ಇರ್ತಾರೆ. ಆದರೆ ನೋಡುವಾಗ ನನ್ನ ಹೆಂಡತಿ, ಯಾಕೆಂದರೆ ಅದನ್ನ ಮಕ್ಕಳನ್ನು ಪಾಲನೆ ಮಾಡ್ತಾಳಲ್ಲ, ಆ ಧೈರ್ಯಕ್ಕೆ ನಾನು ಮೆಚ್ಚಲೇಬೇಕು. ಅವ್ರಿಗೆ ನಮ್ಮ ಸುದ್ದಿವಾಹಿನಿಯ ಕಡೆಯಿಂದ ಕೂಡ ಒಂದು ಧನ್ಯವಾದ ಅರ್ಪಿಸೋಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾಕೆಂದರೆ ನನ್ನ ತಾಯಿ ತಂದೆ ಇಬ್ಬರು ಇದ್ದರು, ಆದರೆ ಈಗ ಇಬ್ಬರು ತೀರಿ ಹೋದರು. ಮುಂಚೆ ನನ್ನ ತಾಯಿ ಆದರೂ ಅವಳ ಜೊತೆಗಿದ್ರು, ಈಗ ಒಬ್ಬಳು ಆಗಿದ್ದಾಳೆ. ಆದರೂ ಸಹ ನನಗೆ ಇಡೀ ಜನತೆ ಕೈ ಬಿಡೋದಿಲ್ಲ. ಈಗ ನೀವು ಹಲವಾರು ಜನ ಕಾಪಾಡಿರ್ತೀರಾ. ಇವಾಗ ಅವ್ರ ಕುಟುಂಬವನ್ನು ನೆನ್ಪಿಟ್ಕೊಂಡು ನಿಮ್ಗೆ ಕರೆ ಮಾಡಿಬಿಟ್ಟು, ಸರ್ ನಿಮ್ಮಲ್ಲಿ ನಿಮ್ಗೆ ಏನೋ ಬೇಕಾ ಅಥವಾ ನಿಮ್ಗೆ ಈ ಥರ ಕೇಳೋಂಥ ಉದಾಹರಣೆಗಳಿದಾವ? ಖಂಡಿತವಾಗಿ ನೀವು ಹೇಳಿದಂಗೆ ತುಂಬ ಜನ ರಕ್ಷಣೆ. ಯಾಕೆಂದರೆ ಇನ್ನೊಂದು ಏನಪ್ಪ, ನಮ್ಮ ಜನ ಇವತ್ತು ಮಾಡಿದ ನಾಳೆ ಮರ್ತೋಗ್ಬಿಡ್ತಾರೆ. ಈ ನಡುವೆ ನಿಮ್ಗೆ ಕೇಳುವಂಥ ಪರಿಸ್ಥಿತಿ ಅಥವಾ ಜನಗಳು ನಿಮ್ಮನ್ನು ಕೇಳಿದಾರ ಅಂತ? ಖಂಡಿತವಾಗಿ ನಮ್ಮ ಈ ಎಷ್ಟೋ ಜನ ನನಗೆ ಈಗ ಸುಮಾರು ಒಂದು 20 ಲಕ್ಷಕ್ಕಿಂತ ಮೇಲ್ಪಟ್ಟ ಅಭಿಮಾನಿ ಬಳಗ ಏನೇ ಇದೆ. ಆದರೆ ಎಷ್ಟೋ ಜನ ಈಗ ಒಂದು ಆತ್ಮಹತ್ಯೆ ಮಾಡ್ಕೊಂಡು ಅವರ ದೇಹ ತೆಗೆದಾಗ ಆ ಸಲ ಅವ್ರಿಗೆ ನೆನಪಾದರೂ ಸಹ ಯಾವಾಗಲೂ ನನಗೆ ಅವರೊಂದು ಆಶೀರ್ವಾದ ಮನಸ್ಸಲ್ಲಿ ಮಾಡ್ತಾ ಇರ್ತಾರಲ್ಲ, ಅದೇ ಸಾಕು. ನಾನು ಯಾಕೆ ಯಾರ ಹತ್ರ ಸಹ ಇಷ್ಟು ನನಗೆ ಹಣ ಕೊಡಿ, ನನಗೆ ಸಪೋರ್ಟ್ ಆಗಿರಿ ಅಂತ ಯಾರ ಹತ್ರ ಕೇಳೋದಿಲ್ಲ. ನನಗೆ ಕೇಳೋದಿಷ್ಟೇ, ನೀವು ನನಗೆ ಆಶೀರ್ವಾದ ಮಾಡಿ, ನಮ್ಮ ಮನೆಗೆ ನಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡಿ, ನಮ್ಮ ಮಕ್ಕಳು ಎಲ್ಲರ ಮಕ್ಕಳ ಥರ ನಡೆದಾಡಲಿ ಅಂತೇಳಿ ನನಗೊಂದು ಆಸೆ ಇದೆ. ಎಲ್ಲರ ಹತ್ರ ಕೇಳೋದು ನಾನಷ್ಟೇ. ನನಗೆ ನೀವು ಹಣ ಕೊಡಿ ಅಥವಾ ನಮಗೇನಾದರೂ ಕೊಡಿ ಅಂತ ಕೇಳಲಿಲ್ಲ. ಆದರೂ ತುಂಬ ಜನ ನಮಗೆ ಸಹಾಯ ಮಾಡಿದ್ದಾರೆ. ಈಗ ಮನೆ ಇದ್ದೇನೆ, ಈಗ ಮನೆ ಕಟ್ಟಬೇಕಂತ ಇದ್ದೇನೆ. ಆದರೆ ನನ್ನ ಮಕ್ಕಳ ಆರೋಗ್ಯಕ್ಕೋಸ್ಕರ ತುಂಬ ಜನ ಹಣ ಹಾಕಿದ್ದಾರೆ. ಆದರೂ ಸಹ ಅವರು ಹೇಳಿದಾಗ ನಮ್ಮ ಹೆಸರು ಹೇಳಬೇಡಿ, ನಾವು ನಿಮಗೆ ಮಕ್ಕಳಿಗೆ ಆರೋಗ್ಯಕ್ಕೆ ಸಹ ಹಣ ಹಾಕ್ತೇವೆ, ನಿಮ್ಮ ಮಕ್ಕಳಿಗೆ ಕೊಡಿ ಅಂತೇಳಿ. ಆದರೂ ಸಹ ತುಂಬ ಜನ ನಮಗೆ ಕರ್ನಾಟಕದ ವಿವಿಧ ಭಾಗದಲ್ಲಿ ಸಹ ತುಂಬ ಜನ ನಮಗೆ ಹೆಲ್ಪ್ ಮಾಡಿದ್ದಾರೆ. ಸರ್, ಈಗ ನಮ್ಮ ಸುದ್ದಿವಾಹಿನಿ ನೋಡಿ, ನಮ್ಮ ಸುದ್ದಿ ವಿಚಾರ ನೋಡಿ ಯಾರಾದರೂ ದಾನಿಗಳು ನಿಮ್ಗೆ ಏನು ಸಹಾಯ ಮಾಡಬೇಕು ಅಂತ ಏನು ಬೇಕು ಅಂತ ನೀವು ಇಷ್ಟಪಡ್ತೀರಾ ಸರ್? ಖಂಡಿತವಾಗಿಯೂ ನಾನು ನನ್ನ ಮಕ್ಕಳಿಗೋಸ್ಕರ ನಾನು ಖಂಡಿತವಾಗಿಯೂ ಕೇಳೋದಿಲ್ಲ. ನನಗೆ ಮುಂಚಿನ ಒಂದು ಆಸೆ ಇತ್ತು. ಏನಂದರೆ ಅದು ದೊಡ್ಡ ಆಸೆ ಅಂದರೆ ನನಗೆ ಇಲ್ಲಿ ಮೀನುಗಾರಿಕೆಯಲ್ಲಿ ಆಗುವ ಒಂದು ಆಂಬುಲೆನ್ಸ್ ಬಗ್ಗೆ ಹೇಳ್ತಾ ಇದ್ದೆ ನಾನು ಮುಂಚಿಂದನು. ಆದರೆ ಅದು ಅಷ್ಟು ದೊಡ್ಡ ಅಮೌಂಟು ಯಾರು ಕೊಡ್ತಾರೋ ಗೊತ್ತಿಲ್ಲ. ಆದರೆ ಸಹ ನನಗೆ ಒಂದು ವಿಷಯ ಇಷ್ಟೇ ಆಗೋದು, ನನಗೊಂದು ನೀರು ಆಳಕ್ಕೆ ಹೋಗಿ ನೀರು ಆಳದಲ್ಲಿ ಈಗ ನೇವಿಯವ್ರ ಹತ್ರ ಮತ್ತು SRF NDRF ಒಂದು ಮಿಷನರಿ ಇದೆ. ನೀರು ಆಳಕ್ಕೆ ಹೋದರೆ ನೀರು ಆಳದಲ್ಲಿ ಅವನು ಎಲ್ಲಿದ್ದಾನಂತ ನೋಡಲಿಕ್ಕೆ ಅವ್ರ ಹತ್ರ ಒಂದು ಲ್ಯಾಪ್ಟಾಪು ಮತ್ತು
ಕಾಂಬಿನೇಷನ್ ಮಾಡಲಿಕ್ಕೆ ಮಾತಾಡಲಿಕ್ಕೆ ವೈರ್ಲೆಸ್ ಸಿಸ್ಟಮ್ ಉಂಟು ನೀರಾಳದಲ್ಲಿ. Okay. ಅಂಥ ವ್ಯವಸ್ಥೆ ನನ್ನಲ್ಲಿಲ್ಲ. ನೋಡಿ, ಅವ್ರಿಗೋಸ್ಕರ ಏನೂ ಕೇಳಿಲ್ಲ, ಪ್ರತಿಯೊಬ್ಬರು ಜನರಿಗೋಸ್ಕರ ಜನರು ಸಹಾಯ ಮಾಡಲಿಕ್ಕೆ ಅಂತ ಕೇಳಿದ್ದಾರೆ. ನಮ್ಮಲ್ಲಿ ಯಾರಾದ್ರು ದಾನಿಗಳು ದಯವಿಟ್ಟು ನೋಡಿದ್ರೆ 10-15 ಲಕ್ಷ ಒಂದು ಖರ್ಚಾಗತ್ತಂತೆ. ಯಾರು ದಾನಿಗಳು ದಯವಿಟ್ಟು ಇದು ನೋಡಿ ಅವ್ರು ಕೊಡಿಸೋಂಥ ಕೆಲಸನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕೆಂದ್ರೆ ನಾನು ಸಾಧಾರಣ ಆಗಿ ಈಗ ಒಂದು ಹಗ್ಗದ ಸಹಾಯದಿಂದ ಹೇಳಬಲ್ಲೆ. ನಾನು ನೀರು ಆಳದಲ್ಲಿ ಸಿಕ್ಕಾಕೊಂಡಿದ್ದೇನೆ, ನಾನು ಇಷ್ಟು ಆಳದಲ್ಲಿ ನನಗೆ ದೇಹ ಸಿಕ್ಕಿದೆ, ಇಷ್ಟು ಆಳದಲ್ಲಿ ನನ್ನ ಯಾವುದಾದ್ರು ಮೊಸಳೆ ಇಟ್ಕೊಳ್ಳಿದೆ ಅಂತ ಹೇಳ್ಬೋದು ನೀರು ಹಗ್ಗದ ಸಾಲ. ಯಾಕೆಂದರೆ ಅಂತ ನನ್ನ ಹತ್ರ ಕಾಂಬಿನೇಷನ್ ಮಾಡೋ ಯಾವುದೂ ಇಲ್ಲ. ಆದರೆ ನಾನು ಹಗ್ಗದ ಸಹಾಯದಲ್ಲಿ ಅವರಿಗೆ ಒಂದು ಸಲ ಹೇಳಿದ್ರೆ ಸ್ವಲ್ಪ ಹಗ್ಗ ಬಿಡಿ ಅಂತ ಹೇಳ್ಬೋದು. 2ನೇ ಸಲ ಸಿಗ್ನಲ್ ಕೊಟ್ಟರೆ ಸ್ವಲ್ಪ ಬಿಡ್ತಾರೆ, 3ನೇ ಸಲ ಸಿಗ್ನಲ್ ಕೊಟ್ಟರೆ ಮೇಲೆ ಹೇಳ್ಕೊಳ್ಳಿಕ್ಕೆ ಅಷ್ಟೇ. ಆದರೆ ಅಂಥ ಒಂದು ಸಾಧನೆಗೆ ಸುಮಾರು 10-15 ಲಕ್ಷ ರೂಪಾಯಿ ಆಗ್ತದೆ ಅಂತ ಹೇಳಿದ್ದಾರೆ. ಅಂಥ ಒಂದು ಸಾಧನೆ ಬೇಕು. ಯಾರಾದ್ರು ಜನತೆ ನಮಗೆ ಯಾರಾದರೂ ಇದ್ದವರು ನಮಗೆ ಒಂದು ಸಹಾಯ ಮಾಡ್ಬೋದು ಖಂಡಿತವಾಗಿ. ಯಾಕೆಂದರೆ ಎಷ್ಟೋ ಜೀವಗಳನ್ನು ತೆಗಿಬೋದು, ಎಷ್ಟೋ ಜೀವಗಳನ್ನು ರಕ್ಷಣೆ ಮಾಡ್ಬೋದು. ಆದರೆ ನನ್ನ ಮನೆಗೋಸ್ಕರ ನಾನು ಖಂಡಿತವಾಗಿ ಕೇಳೋದಿಲ್ಲ, ನನ್ನ ಮಕ್ಕಳಿಗೋಸ್ಕರ, ನನಗೆ ಅಲ್ಲಿ ನೀರು ಆಳದಲ್ಲಿ ನನ್ನ ಟೀಮಿಗೋಸ್ಕರ ಏನಾದರೂ ತೊಂದರೆ ಆದರೂ ಸಹ ನೀರು ಆಳದಲ್ಲೇ ಗೊತ್ತಾಗ್ತದೆ ಅಂತ ಒಂದು ಮಿಷನರಿ ಬೇಕು. ಅದಂತ ಕೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ. ನಿಮಗೆ ಧನ್ಯವಾದ ಹೇಳಬೇಕು ಅಂದರೆ ಯಾರಿಗೆ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಇವಾಗ? ಖಂಡಿತವಾಗಿ ಮೊದಲನಾಗಿ ಇಡೀ ನನ್ನ ಕರ್ನಾಟಕದ ಜನತೆಗೆ, ಆಮೇಲೆ ಇವತ್ತು ನಮ್ಮ ಜೊತೆಗೆ ಇಷ್ಟು ಹೊತ್ತು ಸುದ್ದಿವಾಹಿನಿಯವರು ಮಾತಾಡಿದ್ರಲ್ಲ, ನಿಮಗೆ ಧನ್ಯವಾದ. ಯಾಕೆಂದರೆ ನಾವು ಮಾಡುವ ಒಂದು ಕಾರ್ಯವೈಖರಿಯನ್ನು ಇಡೀ ಜಗತ್ತಿಗೆ ತೋರಿಸಿಕೊಡ್ತೀರಿ. ಯಾಕೆಂದರೆ ನಾನು ಹೇಳಿಕೊಡೋದು ಇಷ್ಟೇ, ನನ್ನ ಒಂದು ಕುಟುಂಬದ ಬಗ್ಗೆ ಆಗಲಿ, ನಾವು ಮಾಡೋ ಕೆಲಸದ ಬಗ್ಗೆ ಆಗಲಿ. ಯಾಕೆಂದರೆ ನೀವು ತೋರಿಸಿಕೊಟ್ರೆ ಎಲ್ಲಾದರೂ ಯಾರಾದರೂ ತೊಂದರೆ ಆದರೆ ತಕ್ಷಣ ನಮಗೆ ಹೋಗ್ಬೋದು ಆ ಜಾಗಕ್ಕೆ. ಯಾಕೆಂದರೆ ಯಾರಾದರೂ ನೀರಿಗೆ ಬಿದ್ದು ಅವರ ದೇಹ ಸಿಗದಿದ್ದಾಗ, ಅಥವಾ ಏನಾದರೂ ಅಮೂಲ್ಯ ವಸ್ತುಗಳಾಗಿರ್ಬೋದು, ಅಥವಾ ಏನಾದರೂ ನೀರಿನ ಸಮಸ್ಯೆ ಆಗಿದ್ದಾಗ ಮಿಷನರಿಗಳನ್ನು ತೆಗೆಯುವ ಆಗಿರ್ಬೋದು, ಅದರಿಂದ ಬಿತ್ತರಿಸುವ ಒಂದು ವ್ಯವಸ್ಥೆಯನ್ನು ನೀವು ಮಾಡ್ತಿರಲ್ಲ. ನಿಮ್ಮ ಒಂದು ಸುದ್ದಿವಾಹಿನಿಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ, ಈಗ ಇದನ್ನು ಮಗ ತೀರಿ ಹೋಗಿದ್ದಾನೆ. ಆ ತೀರಿ ಹೋದ ಸವಿನೆನಪಿಗೋಸ್ಕರ ಮಾಡಿದ್ದೇನೆ. ಈಗ ನನ್ನ ದೊಡ್ಡ ಮಗ ತೀರಿ ಹೋಗಿ 3 ವರ್ಷ ಆಯಿತು. ಅವನ ಸವಿನೆನಪಿಗಂತ ಆಂಬುಲೆನ್ಸ್ ಮಾಡಿದ್ದು. ಹಾಗೆ ಇದೇ ಶೆಡ್, ಈ ಶೆಡ್ಡಿಗೆ ನಾವು ಕರೆಂಟ್ ಕೇಳಿದ್ದು. ಇದಕ್ಕೆ ಬೇಕಾದ ನಾವು ಕರೆಂಟ್ ಕೇಳಿದ್ದು, ಇಲ್ಲಿ ಕರೆಂಟ್ ಕೊಡಲಿಲ್ಲ. ನೋಡಿ, ಇದು ಬೀಚಲ್ಲಿ ಇರಬೇಕಾದ, ಇದು ಜಿಲ್ಲಾಡಳಿತ ಮಾಡಬೇಕಿದ್ದು. ಆದರೆ ಜಿಲ್ಲಾಡಳಿತಕ್ಕಿಂತ ಮುಂಚೆ ನಮ್ಮ ಸ್ವಂತ ಸ್ವಇಚ್ಛೆಯಿಂದ ಎಲ್ಲರಿಗೂ ಲೈಫ್ ಜಾಕೆಟ್ ಅಂತ ಇಲ್ಲೇ ಇದೆ ನೋಡಿ. ನೀರಿಗೆ ಬಿದ್ದವರಿಗೆ ಎಲ್ರಿಗೂ ತೊಂದರೆ ಆಗಬಾರ್ದು ಅಂತ ಲೈಫ್ ಜಾಕೆಟ್ ಇಟ್ಕೊಂಡಿದ್ದೀವಿ ಇಷ್ಟು. ಅದಲ್ಲದೆ ಇಲ್ಲಿ ಸಿಲಿಂಡರ್, ಇಂಥ ಸಿಲಿಂಡರ್ ನೋಡಿ ಇಲ್ಲಿ 3 ಇದೆ, ಮತ್ತು 4 ಆ ಗಾಡಿಗೆ ಹಾಕಿ ರೆಡಿಯಾಗಿದೆ, ಗಾಡಿಯಲ್ಲೇ ಉಂಟು ಈಗ. ಅದಲ್ಲದೆ ಇದು ನೋಡಿ, ಇದು ಯಾರಾದರೂ ಮೃತಪಟ್ಟರೆ ಶವ ಶಿಥಿಲೀಕರಣ ಅಂತ ಹೇಳ್ತಾರೆ. ಯಾಕೆಂದರೆ ತೀರಿ ಹೋದರೆ ನಾವು ಏನು ಮಾಡಬೇಕು, 2 ದಿನ 3 ದಿನ ಆದರೆ ನಾವು ಆಸ್ಪತ್ರೆಯಲ್ಲಿ ಇರಬೇಕಾಗ್ತದೆ. ನಮಗೆ ಒಂದು ಆಧಾರ ಕಾರ್ಡು ಮತ್ತು ಡಾಕ್ಟ್ರ್ ಸರ್ಟಿಫಿಕೇಟ್, ತೀರಿ ಹೋಗಿದೆ ಅಂತ ಹೇಳಿದರೆ ಅವರ ಮನೆಗೆ ನಾವು ಇದು ಉಚಿತವಾಗಿ ಕೊಡ್ತೇವೆ. ಇಲ್ಲಿ ನಾವು ಯಾರು ಮೃತದೇಹವನ್ನು ಇಟ್ಕೊಳ್ಳೋದಿಲ್ಲ, ಅವರ ಮನೆಗೆ ಕಳಿಸ್ತೇವೆ. ಬೇರೆಯವರಾದರೆ ಇದಕ್ಕೆ ಒಂದು 5,000 ರೂಪಾಯಿ ಚಾರ್ಜ್ ಮಾಡ್ತಾರೆ, ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಅದಲ್ಲದೆ ನೋಡಿ, ಇಡೀ ವೀಲ್ ಚೇರ್ ಆಗಲಿ 2 ವೀಲ್ ಚೇರ್ ಉಂಟು. ಆಮೇಲೆ ಇಲ್ಲಿ ಯಾರು ಕಷ್ಟ ಬಂತಾರೆ ಅವರಿಗೆಲ್ಲ ಉಚಿತವಾಗಿ ಕೊಡೋದು. ಇದು BCD, ಇಂಥದ್ದು ಇದು BCD ಮೋಟ್ರು. ಮತ್ತು ಇಲ್ಲಿ ಕರೆಂಟ್ ಇಲ್ಲದ್ರೆ ಒಂದು ಆಕ್ಸಿಜನ್ ಫಿಲ್ ಮಾಡಬೇಕಾದ್ರೆ ನಾನು ಮನೆ ಕರ್ಕೊಂಡು ಹೋಗ್ಬೇಕಾಗ್ತದೆ ನೋಡಿ. ಇದು ಇಂಥದ್ದು, ಇದು ಫಿಲ್ ಮಾಡಬೇಕಾದ್ರೆ ಮನೆಯಲ್ಲಿ ತುಂಬಿಸ್ಬೋದು. ಈಗ ಮಿಷನ್ ಅಲ್ಲಿ ಇದೆ, ಈಗ ಕರೆಂಟ್ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಕರೆಂಟ್ ಕೊಟ್ಟಿದ್ದರೆ ನಾನು ಫ್ರೀಯಾಗಿ ಮಾಡ್ಬೋದಲ್ಲ ಇಲ್ಲಿ ಅಂತ ನೋಡಿ. ನಮ್ಮ ಇಷ್ಟೇ ಅಲ್ಲ, ನಮ್ಮ ಗಾಡಿಯಲ್ಲಿ ಎಷ್ಟು ಐಟಮ್ ರೆಡಿ ಆಗಿದೆ ನೋಡಿ. ಇದು ನಮಗೆ ದೂರ ಹೋಗಬೇಕಾದ್ರೆ ಈ ಗಾಡಿಯಲ್ಲಿ ಹಾಕ್ತೀವಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಮೇಲೆ ಬನ್ನಿ. ಇಲ್ಲೀಗ ಓಕೆ, ಐಟಮ್ ಎಲ್ಲ ರೆಡಿ ಇದೆ ನೋಡಿ. ಇಲ್ಲೀಗ ಬಂದಾಗ ಇಲ್ಲಿ ಐಟಮ್ಸ್ ನೋಡಿ, ಇದು ಇಡೀ ರೆಡಿಯಾಗಿದೆ ಎಲ್ಲ. BCD ಸ್ಟೈನು, ಇದು ನಮ್ಮ ಇದೆಲ್ಲ ನೋಡಿ, ಎಲ್ಲ ಪ್ರತಿಯೊಂದು ವಸ್ತುನೇ ನಾವು ಇದರಲ್ಲಿ ರೆಡಿ ಇಟ್ಟಿರ್ತೀವಿ. ಇದರಲ್ಲಿ 3 ಟ್ಯಾಂಕಿ ಆಕ್ಸಿಜನ್ ಸಿಲಿಂಡರ್ ಇದೆ ನೋಡಿ. 3 ಸಿಲಿಂಡರ್ ಇದರಲ್ಲಿ ಇಟ್ಟಿದ್ದೀವಿ. ಏನಾದರೂ ತೊಂದರೆ ಆದರೆ ರೆಡಿಯಾಗಿರ್ತದೆ ಗಾಡಿ. ಇದು ಏನಾದ್ರು ತೊಂದರೆ ಆದರೆ, ಅವಘಡ ಆದರೆ ಯಾವುದೇ ಊರಲ್ಲೇ ಆಗಲಿ ನಮ್ಮ ಟೀಮ್ ರೆಡಿಯಾಗಿರ್ತಾರೆ. ಸುಮಾರು 18 ಜನ ಹುಡುಗರಿದ್ದಾರೆ, ಅದರಲ್ಲಿ 6 ಜನ ಸಾರಥಿಗಳಿದ್ದಾರೆ. ನಮ್ಮ ಹತ್ರ 3 ಆಂಬುಲೆನ್ಸ್ಗಳಿದೆ. ಆಂಬುಲೆನ್ಸ್ 24 ಗಂಟೆ ಉಚಿತವಾಗಿ ಹೋಗ್ತದೆ ಎಲ್ಲ ಕಡೆಗೂ ಸಹ. ಎಲ್ಲರೂ ನಂತರನೇ ಸ್ವಯಂ ಇಚ್ಛೆಯಿಂದ ಬರ್ತಾ ಇದ್ದಾರೆ, ಎಲ್ಲರೂ ಉಚಿತವಾಗಿ. ಯಾಕೆಂದರೆ ಅವರು ಸಹ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡಿದ್ದಾರೆ, ಒಂದು ಆಟೋ ಕೆಲಸ ಮಾಡಿಕೊಂಡು ಅಥವಾ
ಮನೆ ಇಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡಿದ್ದವ್ರೆ. ಈಗ ಮೊದಲಿಗೆ ನಾನು ಒಬ್ಬ ಇದ್ದೆ. ಈಗ ಈಗ ಆಂಬುಲೆನ್ಸ್ ಜಾಸ್ತಿ ಆದಾಗ ಎಲ್ಲರೂ ಹುಡುಗರು ಸೇರ್ತಾ ಈಗ ಒಂದು ಸುಮಾರು 18 ಜನ ಆಗಿದ್ದಾರೆ. ಈಗ ಮೊದಲೇ ಹಾಕಿದ್ರು ನೋಡಿ, ಇದು ಉಚಿತವಾಗಿ ಎಲ್ರಿಗೂ ಸಹ ಉಚಿತನೇ, ಇದು ಫ್ರೀಯಾಗಿ. ಇದು ಹಿಂದ್ಗಡೆ ಸಹ ನಂಬರ್ ನೋಡಿ, ಅದು ಹಿಂದ್ಗಡೆ ಹಾಗೆ ಇಲ್ಲಿ. ಮತ್ತು ಇದು ನೋಡಿ, ಇಲ್ಲಿ ಸಹ ಬರ್ದಿದೆ ನೋಡಿ, ರಾತ್ರಿ ಆಗಲ್ಲ ಅಂತೇಳಿ ಎಲ್ರಿಗೂ ಫ್ರೀ ಇದ್ದಿದೆ. ನೋಡಿ ಇಲ್ಲೇ ನಮ್ಮ ಮನೆ ಚಿಕ್ಕದಾಗಿ ಸಣ್ಣದಾಗಿದೆ. ನಮ್ಮ ಕುಟುಂಬದಲ್ಲಿ ಇದೆ ನೋಡಿ, ಬನ್ನಿ ಚಿಕ್ಕ ಮನೆ. ಬಟ್ಟೆ ಹಾಕಿ ಮಗು. ಇದು ನಮ್ಮ ದೊಡ್ಡ ಮಗ, ಒಬ್ಬ ತೀರಿ ಹೋಗಿದ್ದಾನೆ. ಇವನೀಗ ವಯಸ್ಸೀಗ 23 ವರ್ಷ ಆಯಿತು. ಹೌದು, ಮಲಗಿದಲ್ಲಿ ಇರ್ತಾನೆ, ಕಾರ್ತಿಕ್ ಅಂತ. ದೊಡ್ಡ ಮಗ ನಿರಂಜನ್ ಅಂತ, ಅವನು ಹೇಳಿದೆಲ್ಲ 3 ವರ್ಷ ಆಯ್ತು ತೀರಿ ಹೋಗಿ. ಅವನ ಸಾವಿನೆನಪಿಗಂತ ಆಂಬುಲೆನ್ಸ್ ಮಾಡಿದ್ದೀನಿ. 23 ವರ್ಷ. ನನಗೆ ಮದುವೆಯಾಗಿ 26 ವರ್ಷ ಆಯ್ತು ಈಗ. ಇಲ್ಲ, ತುಂಬ ಇದೆ. ಇಷ್ಟೇ ಅಲ್ಲ, ನಾವೆಲ್ಲ ನಿನ್ನೆ ಕ್ಲೀನ್ ಮಾಡಿ ಇಟ್ಟದಷ್ಟೇ. ಎಲ್ಲ ಇದಕ್ಕೆ ತುಂಬಿಸಿಟ್ಟಿದೆ ನೋಡಿ. ಇದೆಲ್ಲ ಏನು ಎಲ್ಲ ಇದೆ, ಅದೆಲ್ಲ ಒಳಗಡೆ ಬೇಕಾದಷ್ಟು ಉಂಟು. ಎಲ್ಲ ಇದು ಬೇಕಾದಷ್ಟು ಉಂಟು. ಆ ಗೋಣಿಯಲ್ಲೆಲ್ಲ ತುಂಬಿಸಿಟ್ಟದ್ದು ಅದೇ. ಒಂದು ಒಳಗಡೆನೇ ತುಂಬ ಒಂದು 7-8 ಬಾಕ್ಸಲ್ಲಿ ಇಂಥ ಸೀಲ್ಡ್ ಎಲ್ಲ ಇದೆ ಬೇಕಾದಷ್ಟು. ಅದೆಲ್ಲ ಸೀಲ್ಡ್ ಎಲ್ಲ ತುಂಬಿಸಿದೆ ಅದೆಲ್ಲ ಮೀನು ಬಾಕ್ಸಲ್ಲಿ ಫುಲ್ಲಾಗಿ ಬಿಟ್ಟಿದೆ. ಇದೆಲ್ಲ ಮೀನು ಬಾಕ್ಸಲ್ಲಿ ಇಟ್ಟದ್ದು. ಇದೆಲ್ಲ ಒಳಗಡೆ ಫುಲ್ ಮಾಡಿ ಇಟ್ಟಿದ್ದೀವಿ. ಹೌದು, ಅದೇ ಹೇಳಿದ, ಸಾವಿರಾರು ಸ್ಟೀಲ್ಗಳಿದೆ. ಇಂಥ ಮೀನು ಬಾಕ್ಸ್ 7-8 ಬಾಕ್ಸ್ ಒಳ್ಳೆ ಉಂಟು. ನಾನು ಅಷ್ಟೇ, ಯಾರು ಏನು ಕೊಟ್ಟರು ಸಹ 3 ವರ್ಷ ಪ್ರೋಗ್ರಾಮ್ ಮಾಡಿದ್ದೀನಿ. ಏನಂದರೆ ವರ್ಷ ನನಗೆ ಯಾರಾದರೂ ಇಂಥ ಹೋದಾಗ ಒಂದು ಗೌರವಧನ ಕೊಟ್ಟರೆ, ಒಂದೊಂದು ವರ್ಷಕ್ಕೆ ಹೋದ ವರ್ಷ 2 ಆಟೋ ರಿಕ್ಷಾ ಕೊಟ್ಟಿದ್ದೀನಿ ಸ್ವಾವಲಂಬಿ ಜೀವನ ಮಾಡುವವರಿಗೆ. ಆಮೇಲೆ ವೀಲ್ ಚೇರ್ ಎರಡು ಕೊಟ್ಟಿದ್ದೀನಿ. ಆಮೇಲೆ ಇಲ್ಲಿ ಮಕ್ಕಳಿಗೆ ಪ್ರತಿಭಾವಂತ ವಿದ್ಯಾರ್ಥಿ ವೇತನ ಆ ಮಕ್ಕಳಿಗೆ ಕೊಡ್ತೀನಿ. ಈ ವರ್ಷ ನಾನು ಒಂದು ಪ್ರೋಗ್ರಾಮ್ ಮಾಡಬೇಕಿತ್ತು 4ನೇ ವರ್ಷ. ಆದರೆ ನನಗೆ ಇಲ್ಲಿ ಸ್ಥಳೀಯರಿಂದ ಕರೆಂಟ್ ಕೇಳಿದ ಕರೆಂಟ್ ಕೊಡಲೇ ಇಲ್ಲ. ಇದು ನನ್ನ ಮಗಳು, ಮತ್ತೊಬ್ಬಳು ಮಗಳು. ಬಾಲಿ ಬಿಡು ಅದಕ್ಕೆ ಕಂಡಿ ಹತ್ರ. ಈಗ ಬಿಡು. ಈಗ ಅವಳಿಗೆ ಕೇರಳದಿಂದ ನಮಗೆ ಟ್ರೀಟ್ಮೆಂಟ್ ಆಗ್ತಾ ಉಂಟು. ಈಗ ಅವಳಾಗಿ ಇಷ್ಟ ಆದರೆ ಸ್ವಲ್ಪ ಗೊತ್ತಾಗಿ ನಿಲ್ತಾಳೆ. ಈಗ ಮುಂಚೆ ಏನಿಲ್ಲ. ಇಡೀ ನನಗೆ ಇದು ಒಂದು ಪ್ಲಸ್ ಪಾಯಿಂಟ್ ಅಂದರೆ, ನಮ್ಮ ಅಂಕೋಲದ ಗುಡ್ಡ ಕುಸಿತ ಆದಮೇಲೆ ಇಡೀ ನಮ್ಮ ಕರ್ನಾಟಕ ಜನತೆ ಮತ್ತು ಕೇರಳದವರೆಲ್ಲ ಒಂದು ಪ್ರಾರ್ಥನೆ ಮಾಡಿದ್ದಾರೆ. ಈಗ ನಮ್ಮ ಕರ್ನಾಟಕದ ಎಲ್ಲರ ಆಶೀರ್ವಾದದಿಂದ ಆ ಮಗಳು ಈಗ ಸ್ವಲ್ಪ ನಿಲ್ತಾಳೆ. ಅದೇ ಹೇಳೋದು, ನಾವು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಒಂದು ಮಾಡಿದ ಕೆಲಸಕ್ಕೆ ನನಗೆ ಒಂದು ದೇವರು ಗಿಫ್ಟ್ ಅಂತ ಕೊಟ್ಟ ನನ್ನ ಮಕ್ಕಳು. ಆದರೆ ಇವಳು ಸ್ವಲ್ಪ ಬಿದ್ದು ಇಲ್ಲೇ ಇವನ್ ಥರನೇ ಇದ್ಲು ಇವಳು. ಆದರೆ ಇವರು ಈಗ ಕರ್ನಾಟಕದ ಎಲ್ಲ ಜನತೆ ಒಂದು ಆಶೀರ್ವಾದದಿಂದ ಅವಳು ನಿಂತ್ಕೊಳ್ಳುವಷ್ಟಾದರೂ ಆಗಿದ್ದಾಳೆ ಅವಳು. ಅದಕ್ಕೆ ನಾನು ಹೇಳೋದು, ಏನಿದ್ರು ಸಹ ಏನೇ ಕಷ್ಟ ಬರಲಿ ನಮ್ಮಿಂದ ಕೈಯಲ್ಲಾದ ಸಹಾಯ ಮಾಡಿ ಅಂತ ಎಲ್ರಿಗೂ ಹೇಳೋದು. ನನಗಂತಲ್ಲ, ಯಾರು ಕಷ್ಟದಲ್ಲಿರ್ತಾರೆ ಅವರಿಗೆ ಸಹಾಯ ಮಾಡಿ ಅಂತ ಹೇಳೋದು ನಾನು. ಮತ್ತು ನಾನು ಆದರೂ ಸಹ ನನ್ನ ಸೇವೆನೇ ದೇವರ ಸೇವೆ ಅಂತ ಹೇಳ್ತೀನಿ. ಯಾಕೆಂದರೆ ಇವತ್ತು ಏನೇ ಯಾರಿಗೆ ನೀರು ಬಿಡಲಿ, ಅದು ಏನೇ ಕಷ್ಟ ಬರಲಿ, ನಮ್ಮ ಟೀಮ್ ಒಟ್ಟಾಗಿ ನನ್ನ ಉಸಿರು ಇರೋ ತನಕನೂ ಸಹ ನಾನು ಹೇಳೋದು ಇಷ್ಟೇ. ನನಗೆ ಎಷ್ಟು ಉಸಿರು ಇರ್ತದೆ, ನನ್ನ ಒಂದು ಕಾಲು ಕಟ್ಟಾದು ಅಲ್ಲಿ ಹೋದರೂ ಪರವಾಗಿಲ್ಲ, ಜನಗಳ ಸೇವೆ ಮಾಡೋದು ನಾನು ಮಾಡೇ ಮಾಡ್ತೀನಿ. ಯಾಕೆ ಎಷ್ಟೋ ಸಲ ನನಗೆ ನೀರು ಆಳಕ್ಕೆ ಹೋದಾಗ ಮೊಸಳೆಗಳು ಅಟ್ಯಾಕ್ ಮಾಡ್ಕೊ ಬಂದಿದ್ದು. ಆವಾಗ ಅಟ್ಯಾಕ್ ಮಾಡಿದಾಗ ನನ್ನ ಕಾಲು ಒಂದು ಹೋಯ್ತಾದರೂ ಸಹ ಮತ್ತೊಂದು ಕಾಲು ಉಂಟಲ್ಲ, ಇದ್ರೂ ಸಹ ನಾನು ಈ ಸೇವೆಯನ್ನು ಮಾಡೋದು ಬಿಡುವುದಿಲ್ಲ ಖಂಡಿತವಾಗಿ. ಅವನು ಹುಟ್ಟಿ ಅವನಿಗೆ ಆ ಥರ ಆದಮೇಲೆ ಅವನು 10 ತಿಂಗಳಿಗೆ ಪಿಡ್ಸ್ ಸ್ಟಾರ್ಟ್ ಆಯ್ತಲ್ಲ ಸರ್. ಇಲ್ಲ ಸ್ಕ್ಯಾನಿಂಗ್ ಮಾಡಿದ್ದೇವೆ, ನಾರ್ಮಲ್ ಇದ್ರು. ಅದು 10 ತಿಂಗಳಾದ್ಮೇಲೆ ಮೇಲೆ ಕಂಟಿನ್ಯೂ ಪಿಡ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದ ತಕ್ಷಣ ನಮಗೇನು ತೋಚಲಿಲ್ಲ. ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿದ್ವಿ. ಅಲ್ಲಿ ಬೆನ್ನಿದ್ದು ಅದು ಇದು ಎಲ್ಲ ಟೆಸ್ಟು, ಬೆನ್ಕೋಲ್ ನೀರು ಅದೆಲ್ಲ ತೆಗೆದು ಟೆಸ್ಟ್ ಮಾಡಿ 1-2 ದಿವಸ ಬಿಟ್ಟು ಬಂದು ಡಾಕ್ಟ್ರು ನನ್ನ ಹತ್ರ ಹೇಳಿದರು, ಈ ಮಗು ಸ್ವಲ್ಪ ಹ್ಯಾಂಡಿಕ್ಯಾಪ್ ಬುದ್ಧಿಮಾಂದ್ಯ ಥರ ಇರುತ್ತೆ, ಆದರೆ ಇನ್ನೊಂದು ಮಗು ಮಾತ್ರ ನಿನಗೆ ಚೆನ್ನಾಗಿ ಹುಟ್ಟುತ್ತೆ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಇನ್ನೊಂದು ಮಗು ನಂಗೆ ಅಗತ್ಯ ಇಲ್ಲ, ಈ ಮಗು ನನಗೂ ಸರಿ ಮಾಡಿಕೊಡಿ ಅಂತ ನಾನು ತುಂಬ ಬೊಬ್ಬೆ ಹಾಕಿದೆ. ನಂಗೆ ತುಂಬ ಶಾಕ್ ಆಯಿತು. ಡೈರೆಕ್ಟ್ ಡಾಕ್ಟ್ರು ಬಂದು ನನ್ನ ಹತ್ರನೇ ಹೇಳಿದ್ರಲ್ಲ, ಅದು ನಂಗೆ ತೊಡ್ಕೊಳ್ಳೋಕ್ಕಾಗಿಲ್ಲ.
ತುಂಬ ಇದಾಯಿತು. ತುಂಬ ಇದಾಗಿ ಆನಂತರ ಒಂದು ವರ್ಷ ಅವನಿಗೆ 1.5 ವರ್ಷ ಆದಮೇಲೆ ಇವನು ಹುಟ್ಟಿದ. ಅವನಿಗೆ 1.5 ವರ್ಷ ಆದಮೇಲೆ ಅವಾಗ ನಿಮ್ ಮೊದಲ ಮಗು ಈ ತರ ಆಯ್ತಾ ಗೊತ್ತಾಯ್ತು. ಎರಡನೇ ಮಗದಾರ ಸ್ಕ್ಯಾನಿಂಗ್ ಏನಾದ್ರು ಮಾಡಿಸಿದ್ರ? ಅದನ್ನು ಸ್ಕ್ಯಾನಿಂಗ್ ಮಾಡಿಸಿದ್ವಿ. ನೀವು ಎಲ್ಲಿ ಹೊಟ್ಟೆಲಿದ್ದಾಗ? ಎಲ್ಲ ಸ್ಕ್ಯಾನಿಂಗ್ ಮಾಡಿದಾಗ ಇವನು ನಾರ್ಮಲ್ ಆಗಿ ಹುಟ್ಟಿದ. ಅಲ್ಲ ಆದ್ರೆ ಏನು ಪ್ರಾಬ್ಲಮ್ ಏನು ಇಲ್ಲ, ನಾರ್ಮಲ್ ಆಗಿ ಹುಟ್ಟಿದ ಮಗು. ಹುಟ್ಟಿ ಇವನಿಗೂ ಸೇಮ್ 11.5 ತಿಂಗಳಾಗೋಷ್ಟೊತ್ತಿಗೆ ಇವನಿಗೂ ಪಿಡ್ಸ್ ಬಂತು. ಸೇಮ್ ಇದು ನೀವು ಒಂದು ರೀತಿ ನೋಡಕ್ ಹೋದ್ರೆ ಇದು ಡಾಕ್ಟರ್ಗಳದು ಏನಕ್ಕಂದ್ರೆ ಫಸ್ಟ್ ಮಗು ಈ ತರ ಆಯ್ತು ಅಂದ್ರೆ ಸರ್ ಆವಾಗ ಜೆನೆಟಿಕ್ ಟೆಸ್ಟ್ ಎಲ್ಲ ಇದ್ದಿಲ್ಲ ಅಂತೆ. 25 ವರ್ಷದ ಹಿಂದೆ ಜೆನೆಟಿಕ್ ಟೆಸ್ಟು ಇಲ್ಲ, ನಮ್ಗೆ ಗೊತ್ತಿಲ್ಲ, ಅವಾಗ ಇದ್ದಿಲ್ಲ ಜೆನೆಟಿಕ್ ಟೆಸ್ಟು. ಆನಂತರ ಇವಳಿಗೆ ನಾವು ಇವಾಗ ದೊಡ್ಡವನು ಎಷ್ಟು ವರ್ಷ? ಅವನಿಗೆ 26 ವರ್ಷ. 26. ಇವನಿಗೆ 24. ಇವಳಿಗೆ ಅವಳಿಗೆ 8 ವರ್ಷ. ಓಕೆ. ಮೂರನೇ ಮಗುಗಾರೋ ನೀವು ಎಲ್ಲ ಆವಾಗೆಲ್ಲ ಮಾಡಿಸಿದ್ವಿ ಸರ್. ಆವಾಗ ಮಗು ಹೊಟ್ಟೆಲಿ ನಿಂತ ತಕ್ಷಣ ಎಲ್ಲ ಟೆಸ್ಟು ಮಾಡಿಸಿದ್ವಿ. ನಾನು ಹೇಳಿದ್ದೀನಿ ಡಾಕ್ಟ್ರಿಗೆ, ನೀವು ಒಂದು 3.5 ತಿಂಗಳಾಗೋಷ್ಟರೊಳಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳಿ ತೆಗೆದು ಬಿಡಿ, ಪರವಾಗಿಲ್ಲ, ನಮಗೆ ಮಕ್ಕಳೇ ಬೇಡ. ಹೌದು, ಬೇಡ. ಮತ್ತೆ ನೀವು ಲಾಸ್ಟ್ ಮೂಮೆಂಟ್ ಹೇಳಿದರೆ ನಾನು ತೆಗಿಯೋದಿಲ್ಲ ಡಾಕ್ಟ್ರೆ. ನೀವು ಯಾವ ರೀತಿ ತೆಗಿತೀರಂತ ನಂಗೆ ಗೊತ್ತು. ಆ ರೀತಿ ಎಲ್ಲ ನಾವು ಬೇಡ, ನಮಗೆ ಬೇಡ, ನಾವು ನೀವು ಬೇಗನೆ ಹೇಳಿದರೆ ನಾವು ಏನಾದರೂ ಮಾಡ್ತೀವಿ. ನೀವು ಲಾಸ್ಟ್ ಮೂಮೆಂಟಲ್ಲಿ ಹೇಳಿದರೆ ನಾನು 2 ಜೊತೆ ಇನ್ನೊಂದು ಸಾಕ್ತೀನಿ ಅಂತ ಹೇಳಿದ್ವಿ. ಮೂರನೇದು ಎಷ್ಟು ವರ್ಷ ಆಮೇಲೆ ಗೊತ್ತಾಯ್ತು? 7.5 ತಿಂಗಳಿಗೆ ಹೇಳ್ತಿದ್ದಾರೆ. ಎಲ್ಲ ಟೆಸ್ಟ್ ಮಾಡಿಬಿಟ್ಟು ಇಲ್ಲ ಈ ಮಗುನೂ ಹಂಗೆ ಅಂತ. ಬೇಡ ಇರಲಿ, ನೀವು ಹೆರಿಗೆ ಮಾಡಿಸ್ಕೊಡಿ, ನಾನು ಸಾಕ್ತೀನಿ. ಸೇಮ್ ಅವಳಿಗೂ 8.5 ತಿಂಗಳಾಗೋತ್ತಿಗೆ ಪಿಡ್ಸ್ ಬಂತು. ಅಷ್ಟು ತನಕ ನಾರ್ಮಲ್ ಆಗೇ ಇದ್ಲು, ನಾರ್ಮಲ್ ಮಕ್ಕಳ ಥರನೇ ಇದ್ಲು. ಇದು ಒಂಥರ ಮೆಡಿಕಲ್ ಫೇಲ್ಯೂರ್ ಅಂತ ಹೇಳ್ಬೋದು. ಒಂದು ಮಗು ಆದ್ರೆ ಪರವಾಗಿಲ್ಲ, ಎರಡಾದ್ರೆ ಮೂರನೇ ಮಗು ಕೂಡ ಈ ಥರ ಆದಾಗ ತಾಯಿ ಇಲ್ಲ, ಯಾರನ್ನ ದೂರಿ ಏನು ಪ್ರಯೋಜನ? ಡಾಕ್ಟರ್ಸ್ನ ದೂರಿ ಇವಾಗೇನು ಪ್ರಯೋಜನ ಇಲ್ಲ ಸರ್. ನಮಗೆ ಈ ರೀತಿ ಅನುಭವಿಸೋಕ್ಕಿತ್ತ ಏನೋ ದೇವ್ರು ಇದೇ ರೀತಿ ಅನುಭವಿಸಿ, ನೀವು ಅದೇ ಈ ರೀತಿಯೇ ಅನುಭವಿಸಿ ಅಂತ ನಮ್ಮನ್ನ ಸೃಷ್ಟಿ ಮಾಡಿರ್ಬೋದು. ನಾನು ಹೇಳೋದು ಇಷ್ಟೇ, ಈ ಕಷ್ಟ ಯಾವ ತಾಯಿಗೆ ಸಹ ಕೊಡಬಾರ್ದು ಅಂತಂದ್ರೆ. ಯಾಕಂದ್ರೆ ಮೂರ್ ಮಕ್ಕಳು ಸಹ ಇಂಥ ಒಂದು ಇದ್ಕೊಂಡು ನಾವು ನೋಡೋದು ತುಂಬಾ ಕಷ್ಟ. ಅದರಿಂದ ಯಾವ ಶತ್ರುಗೂ ಬರಬಾರ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಪಟ್ಟ ಕಷ್ಟ ಬೇರೆ ಯಾರಿಗೆ ಬರಬಾರ್ದು. ನಮ್ಗೆ ಗೊತ್ತಿದೆ, ಅದು ಕೆಲವ್ರಿಗೆಲ್ಲ ಒಂದೊಂದು ಮಕ್ಕಳು ಇರ್ತಾರೆ. ಆದ್ರೆ ಈ 3 ಮಕ್ಕಳು ಕೊಟ್ಟಿದ್ದಾರೆ ದೇವರು. ನಾನು ಹೇಳೋದು ಇಷ್ಟೇ, ಇಡೀ ನಮ್ಮ ಜನತೆಗೆ, ಮಕ್ಕಳು ಎಷ್ಟೇ ಕಷ್ಟ ಇರಲಿ ಯಾರು ಬೀದಿಗೆ ಹಾಕಬೇಡಿ. ಯಾಕೆಂದ್ರೆ ಎಷ್ಟೋ ಜನ, ನಾವು ಮೊನ್ನೆ ಒಂದು ಕೇಸ್ ತೆಗೆದಾಗ ಮಗು ಏನಾಯ್ತು, ಕಷ್ಟ ಬಂದವಾಗ ಆತ್ಮಹತ್ಯೆ ಮಾಡ್ಲಿಕ್ಕೆ ಹೋಗಿದ್ದಾರೆ. ಕಷ್ಟ ಬಂತಂತ ಹೇಳಿ ಯಾರು ಆತ್ಮಹತ್ಯೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಮೊನ್ನೆ ನಮ್ಮ ಹೆಸರುಘಟ್ಟ ಕೆರೆಯಲ್ಲಿ ಒಂದು ತಾಯಿ ಚಿಕ್ಕ ಮಗು 2 ವರ್ಷದ ಮಗು ಇಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿತ್ತು. ಅದನ್ನು ನಮಗೆ ಬೇಜಾರಾಯ್ತು. ಯಾಕೆಂದರೆ ಆ ತಾಯಿ ತನ್ನ ಹೊಟ್ಟೆ ಒಂದು ಸೊಂಟಕ್ಕೆ ಕಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡು 2 ವರ್ಷದ ಮಗುನು. ಅದಕ್ಕೆ ನಾನು ಹೇಳೋದು, ಆ ಮಗು ಯಾರಿಗಾದ್ರು ಕೊಟ್ಟಿದ್ರೂ ಪರವಾಗಿಲ್ಲ, ಆ ಮಗು ಏನು ತಪ್ಪು ಮಾಡ್ಕೊಂಡಿದೆ. ಆ ಮಗು ತನ್ನ ತಾಯಿ 2 ಕೂದಲನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದೆ ನಾನು ಅಡಿಯಿಂದ ದೇಹ ತೆಗೆಯುವಾಗ. ಹಾಗಾದ್ರೆ ಆ ಮಗುಗೆ ಏನು ಗೊತ್ತಿರ್ತದೆ ತಾಯಿ ಮುಳುಗಿಸ್ತಾಳೆ ಅಂತೇಳಿ. ಆ ಮಗು ನನ್ನ ತಾಯಿ ರಕ್ಷಣೆಗೆ ಇದೆ ಅಂತ ಒಂದು ಆಸೆ ಇರ್ತದೆ. ಯಾರು ತಪ್ಪು ಮಾಡಿದ್ರು ನನ್ನ ತಾಯಿ ತನ್ನ ರಕ್ಷಣೆ ಮಾಡ್ಬೋದು ಅಂತ ಒಂದು ಆಸೆ ಇರ್ತದೆ. ಆದರೆ ತಾಯಿಗೆ ಎಷ್ಟು ಕಷ್ಟ ಆಗಿರ್ಬೋದು. ಈಗ ತಾಯಿ ಸಾಯ್ಬೇಕಾದ್ರೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೆ ಆ ತಾಯಿಗೆ ಏನು ಕಷ್ಟ ಆಗಿರ್ಬೋದು. ಆ ತಾಯಿ ಸಹ ಕಷ್ಟಪಟ್ಟಿರ್ಬೋದು. ಆದರೆ ಆ ಮಗು ಏನು ತಪ್ಪು ಮಾಡಿದೆ. ನಮ್ಮದೊಂದು ಕೊನೆ ಪ್ರಶ್ನೆ ಏನಪ್ಪ ಅಂದರೆ, ನಿಮ್ಮ ಈ ಸೇವೆ ನಿಮಗೆ ತೃಪ್ತಿ ತಂದಿದೆಯಾ? ಜೊತೆಗೆ ಜನರಿಗೆ ನಿಮ್ಮ ಸಹಾಯ ಬೇಕು ಅಂದರೆ ಯಾವ ರೀತಿ ಸಂಪರ್ಕ ಮಾಡ್ಬೋದು ನಿಮ್ಮನ್ನು? ಖಂಡಿತವಾಗಿಯೂ ನನಗೆ ಈ ಕೆಲಸದಲ್ಲಿ ತುಂಬ ತೃಪ್ತಿ ತಂದಿದೆ. ಏನಕ್ಕೆಂದರೆ ನಾನು ಮಾಡೋದು ಒಂದು ದೇಹ ತೆಗೆಯೋದು, ಅದು ನನಗೆ ತುಂಬ ಸಂತೋಷ. ಯಾಕೆಂದರೆ ಎಷ್ಟೋ ಸಲ ನನಗೆ ದೇಹ ತೆಗೆಯುವಾಗ ಅದು ನನಗೆ ಎಷ್ಟು ರಾತ್ರಿ ಆದರೂ ಸಹ ಹೆಣ್ಮಕ್ಳಾಗಲಿ ದೊಡ್ಡವರಾಗಲಿ ಯಾರು ತೆಗೆದ್ರು ಸಹ ನನಗೆ ಒಳ್ಳೆ ನಿದ್ರೆ ಬರ್ತದೆ. ಯಾಕೆಂದರೆ ತಲೆ ಬಿಸಿ ಇರೋದಿಲ್ಲ. ಈಗ ತಲೆ ಬಿಸಿ ಯಾರೋದು ಗೊತ್ತಾ, ಜೀವಂತ ಇದ್ದವ್ರದ್ದೇ ನನಗೆ ತಲೆ ಬಿಸಿ ಆಗೋದು, ಭಯ ಆಗೋದು ಅವ್ರದ್ದೇ. ಆದರೆ ಸತ್ತು ಹೋದವ್ರದ್ದು ಯಾವುದು ಭಯನೇ ಇರೋದಿಲ್ಲ, ಏನೂ ಇಲ್ಲ. ಆದರೆ ಈಗ ಜೀವಂತ ಇದ್ದವ್ರದ್ದೇ ತಲೆ ಬಿಸಿ. ಯಾಕೆಂದರೆ ನಾವು ಇಲ್ಲಿ ನಮ್ಮ ಮಲ್ಪೆ ಬೀಚಲ್ಲಿ 3 ಆಂಬುಲೆನ್ಸು ನಿಲ್ಲಿಕ್ಕೆ ಒಂದು ಜಾಗ ತಗೊಂಡಿದ್ದೇವೆ ರೋಡ್ ಸೈಡು. ಅದೆಲ್ಲ ಒಂದು ಚಿಕ್ಕದಾಗ ಶೆಡ್ ಮಾಡ್ಕೊಂಡಿದ್ದೇವೆ. ಅದೇ ಕರೆಂಟಿನ ವ್ಯವಸ್ಥೆ ಕೊಡ್ಲಿಕ್ಕೆ ನಮ್ಮ ಮಲ್ಪೆಯಿಂದ ಆಗಿಲ್ಲ ಜನರಿಂದ. ಯಾಕೆಂದ್ರೆ ಇಲ್ಲಿರುವ ಪ್ರತಿನಿಧಿಗಳಾಗಿರ್ಬೋದು,
ಇಲ್ಲ ಜಿಲ್ಲಾಡಳಿತ ಆಗಿರ್ಬೋದು, ನಾವು ಎಷ್ಟು ವರ್ಷ ಇಲ್ಲಿ ಸೇವೆ ಮಾಡ್ತಿದ್ದೇವೆ ಅಲ್ಲಿಗೆ ಒಂದು ಕರೆಂಟ್ ಕೊಡುವ ಒಂದು ವ್ಯವಸ್ಥೆ ಮಾಡಲಿಲ್ಲ. ಯಾಕೆಂದರೆ 2 ವರ್ಷದಿಂದ ನಾನು ಎಲ್ಲ ಕಡೆ ಓಡಾಡಿದ್ದೀನಿ, ಆದರೆ ಕರೆಂಟೇ ಕೊಡಲಿಲ್ಲ. ತುಂಬ ಬೇಜಾರಾಯ್ತು. ಯಾಕೆಂದರೆ ಅವ್ರು ಕೇಳ್ತಾರೆ ಅದು ಸರ್ಕಾರ ಜಾಗ ಅಂತೆ. ಎಷ್ಟೋ ಜನಗಳಿಗೆ ಅವರು ಈಗ ಅದು ಗೊತ್ತಿಲ್ಲದವರಿಗೆಲ್ಲ ಕರೆಂಟ್ ಎಲ್ಲ ಕೊಡ್ತಾರೆ. ಆದರೆ ನಾವು ಕೇವಲ ನಮ್ಮ ಜನಕ್ಕೆ, ನಮ್ಮ ಮನೆಗೆ ಕೇಳಿದ್ದಲ್ಲ, ಜನಸೇವೆಗೆ ಮಾಡಿದ ಒಂದು ಚಿಕ್ಕದೊಂದು ರೂಮಿಗೆ ಒಂದು ಕರೆಂಟ್ ಕೊಡಿ ಅಂತ ಹೇಳಿದ್ರೆ ಕೊಡಲಿಲ್ಲ. ಅದು ತುಂಬ ಬೇಸರ ಆಯಿತು. ಅದಕ್ಕೆ ಹೇಳಿದೆ, ಈ ಮಲ್ಪೆ ಊರಲ್ಲಿ ನಾವು ಇಷ್ಟು ಸೇವೆ ಮಾಡಿದರೂ ಸಹ ಕರೆಂಟ್ ಕೊಡಲಿಲ್ಲ ಅಂತ ಹೇಳಿದಕ್ಕೆ ಕೊನೆಯ ಬಾರಿಗೆ ಈಗ ನಮಗೊಂದು ಕಾಲ್ ಬರ್ತದೆ, ನಾವು ಇಲ್ಲಿನ ಕಮಿಷನರ್ ಮುಖಾಂತರವಾಗಿ ನಿಮಗೆ ಕರೆಂಟ್ ಕೊಡ್ತೆ ಅಂತ ಹೇಳಿದ್ದಾರೆ. ಅದು ತುಂಬ ಖುಷಿ ಆಯಿತು. ಆದರೆ ಹೇಗೆ ಬೇಕಾದರೆ ಪರವಾಗಿಲ್ಲ, ನಮ್ಗೆ ಕರೆಂಟ್ ಬಂದರೆ ಸಾಕು. ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಜೊತೆ ಈಶ್ವರ್ ಮಲ್ಪೆ ಅವರು ಮಾತುಕತೆ ನಡೆಸಿದರು. ನಾನು ಇಲ್ಲಿನ ಮಾನ್ಯ ಶಾಸಕರಲ್ಲಿ ಮತ್ತು ಸರ್ಕಾರದಲ್ಲಿ ಕೇಳೋವಂಥ ಒಂದು ಮನವಿ ಏನಪ್ಪ ಅಂದರೆ, ದಯವಿಟ್ಟು ಇಂಥವ್ರು ಸಹಾಯ ಮಾಡಿ. ಇಂಥವ್ರಿಗೂ ಸಹಾಯ ಮಾಡೋ ಬದಲು ಇಂಥವ್ರು ಸಹಾಯ ಮಾಡಿದ್ರೆ ಒಂದಿಷ್ಟು ಕಾಲ ನಿಮ್ಮ ನೆನಪು ಕೂಡ ಅವ್ರ ಜೊತೆ ಇರುತ್ತೆ, ಮತ್ತು ಒಳ್ಳೆ ಕೆಲಸ ಸಪೋರ್ಟ್ ಮಾಡಿದೆ, ಬೆಂಬಲ ನೀಡಿದೆ ಅನ್ನೋ ಒಂದು ತೃಪ್ತಿ ಕೂಡ ನಿಮ್ಮಲ್ಲಿ ಇರ್ಬೋದು. ದಯವಿಟ್ಟು ಇದ್ರ ಬಗ್ಗೆ ಅವ್ರಿಗೆ ಗಮನ ಕೊಡಿ ಅಂತ ಹೇಳ್ತಾ ಈ ಒಂದು ಮಾತುಕತೆ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ವಿ. ಧನ್ಯವಾದಗಳು. ಹಾಗೆ ನಮ್ಮ ಸಂಪರ್ಕ ಬೇಕಾದರೂ ಸಹ ನಮ್ಮ ನಂಬರನ್ನು ನಾವು ನಿಮ್ಮಲ್ಲಿ ಹಾಕಿರ್ತೇವೆ. ಅದರಲ್ಲಿ ನಮ್ಮ ಈಶ್ವರ್ ಮಲ್ಪೆ ಯೂಟ್ಯೂಬ್ ಚಾನಲ್ ಸಹ ಉಂಟು, ನಿಮ್ಗೆ ಗೊತ್ತಿದ್ದಾಗೆ. ಅದೆಲ್ಲ ಯಾವುದು ಬೇಡ, ನೀವು ಗೂಗಲಿಗೆ ಹೋಗಿ ಈಶ್ವರ್ ಮಲ್ಪೆ ಅಂತ ನೋಡಿದರೆ ಸಾಕು, ಅದರಲ್ಲಿ ಎಲ್ಲ ನಂಬರ್ಸ್ ಇದೆ. ಯಾಕೆಂದರೆ ನಮ್ಮ ಫೋನ್ ನಂಬರ್ 24 ಗಂಟೆ ಸರ್ವಿಸಲ್ಲಿ ಇರ್ತದೆ, ಏನು ತೊಂದರೆ ಆದರೂ ಸಹ. ಅದರಿಂದ ನಾವು ನಮ್ಮ ನಂಬರ್ ರಿಜಿಸ್ಟ್ರೇಷನ್ ಆಗ್ತದೆ. 9663434415 ಅಂತ ಈ ನಂಬರ್ ಇರ್ತದೆ. ಈ ನಂಬರ್ 24 ಗಂಟೆಯಲ್ಲಿ ಚಾಲಲ್ಲಿ ಇರ್ತದೆ. ಯಾರಿಗೆ ಕಷ್ಟ ಬಂದಾಗ ಸಹ ನಮ್ಮ ಟೀಮ್ ಖಂಡಿತವಾಗಿ ನಿಮ್ಮ ಜೊತೆಗೆ ಇರ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದರಿಂದ ಇವತ್ತು ನನಗೆ ಇಡೀ ನಮ್ಮ ಕರ್ನಾಟಕದ ಜನತೆಯ ಆಶೀರ್ವಾದ ಇದ್ದಿದ್ದರಿಂದ ನಾನು ಬದುಕಿದ್ದೀನಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.